यो मे सनिधत्तां सदा वृति सन्तश्रीरङ्गपृथ्वीश चरणत्राणशेखराः जयन्ति भुवनत्राणापदपङ्कजरेणवः भरताय परं नमोऽस्तु तस्मै प्रथमोदाहरणाय भक्तिभाजां यदुपग्नमशेषतु पृथिव्यां प्रतितो राघवपादुकाप्रभावगा श्रीमते वेदान्तरामानुमहादेशिकाय वा श्रीमते श्रीवराहमादेशिकाय वा श्रीमते श्रीनिवास देशिकाचार्याय नमः श्रीमते निगमान्तमहादेशिकाय नमः. ಸ್ವಾಮಿ ದೇಶಿಕರ ಪಾದುಕಾ ಸಹಸ್ರದಲ್ಲಿ ಮರಕತ ಪದ್ಧತಿ, ಆ ಪದ್ಧತಿಯಲ್ಲಿ ಪಚ್ಚೆ ರತ್ನಗಳ ಹಸಿರು ಕಿರಣಗಳು, ಆ ಹಸಿರು ಕಿರಣಗಳ ಕಾಂತಿಯ ವಿಷಯ ಹೇಗೆ ಅದು ಅನ್ವಯಿಸಿದ್ದಾರೆ ನೋಡಬಹುದು ಈ ಪದ್ಧತಿಯಲ್ಲಿ ಸ್ವಾಮಿ ದೇಶಿಕರು. ಆದರೆ ಹೇಳೋದೆಲ್ಲ ಪಾದುಕಾದೇವಿಯ ಪ್ರಭಾವವೇ. ಅದು ಬೇರೆ ಬೇರೆ ವರ್ಣದಲ್ಲಿ ಏನೇನು ಅಲ್ಲಿ ಸೇರಿಸ್ಬೋದು. ಈಗ ಹುಲ್ಲು, ತುಳಸಿ, ಬೇರೆ ಪಚ್ಚೆ ಎಲೆಗಳು ಎಲ್ಲನೂ ಮಾಡ್ಕೊಂಡಿದ್ದಾರೆ. ಹೇಗೆ ಪಾಚಿನೂ ಇದೆ, ಅದರಲ್ಲಿ ಗಂಗಾ ನದಿ ಪಾಚಿ ಅಂತಾರೆ, ಸಮುದ್ರ ಪಾಚಿ ಅಂತ ಕಾಣಿಸುತ್ತೆ. ಸಮುದ್ರ ಪರಮಾತ್ಮ ಈ ಹಸಿರಿನ ಕಾಂತಿ ಒಳ್ಳೆ ಪಾಚಿ ಕಟ್ಟಿದಂತೆ, ಎರಡು ನದಿಯ ಪಕ್ಕದಲ್ಲಿ, ಗಂಗಾ ನದಿಯ ಪಕ್ಕದಲ್ಲಿ ಪಾಚಿ ಕಟ್ಟಿದಂತೆ, ಆ ರೀತಿಯಾಗಿ ಆ ಒಂದು ವರ್ಣವನ್ನು ವಿಷಯ ಮಾಡಿ ಅದ್ಭುತವಾದ ಒಂದು ಅನುಭವ. ಹಾಗೆ ಹೇಳ್ತಾ ಬರ್ತಾ ದರಪರಿಣತ ದೂರ್ವಾ ವಲ್ಲರಿ ನಿರ್ವಿಶೇಷೈ ಮರಕದ ಶಕಲಾನಾಂ ಮಾಂಸಲೈ ಅಂಶುಜಾಲೈ. ಇಲ್ಲಿ ಮಧುರಿಪು ಪದ ರಕ್ಷೆ, ಮಧುಕೈಟವರಿಗೆ ಶತ್ರುವಾದಂಥ ಶಿವನಾರಾಯಣನ ಪಾದರಕ್ಷೆಯೇ. ನಾರಾಯಣ ಬೇರೆ ಅಲ್ಲ, ರಂಗನಾಥ ಬೇರೆ ಅಲ್ಲ. ಆ ರಂಗನಾಥನ ಪಾದವನ್ನು ಸಂರಕ್ಷಣೆ ಮಾಡುವಂತಹ ಪಾದುಕಾದೇವಿಯೇ. ತ್ವಂ ಪಶುಪತಿ ವಿಧೃತ. ಪಶುಪತಿ ಅಂದರೆ ಶಿವ, ವಿದಿತ ಅವನ ತಲೆ ಮೇಲೆ. ಪಶುಪತಿ ತ್ವಂ ನೀನು. ಶಿವ ತನ್ನ ಶಿರಸ್ಸಿನ ಮೇಲೆ ಧಾರಣೆ ಮಾಡ್ಕೊಳ್ತಾನೆ ನಿನ್ನನ್ನು. ದರ ಪರಿಣತ ಅಲ್ಲ, ಇದು ಹಾಕಿದ್ರಲ್ಲ, ದರ ಪರಿಣತ. ಈಗ ಆಗತಾನೆ ಉಂಟಾಗಿರುವಂಥ, ಆದರೆ ಆಗತಾನೆ ಬಂದಿರುವಂಥ ಗರಿಕೆ ಹುಲ್ಲಿನ ಮೊಳಕೆ ಆಗಂತೆ ಕಾಣಿಸ್ತಂತೆ. ಭೇದಾನೇ ಇಲ್ಲ. ಮಾಂಸಲೈಹಿ ಮರಕದ ಶಕಲಾನ, ಚೆನ್ನಾಗಿ ಪುಷ್ಟಿಯಾಗಿರುವಂತಹ ಪಚ್ಚೆ ಚೂರುಗಳು, ಜಾಲಗಿ ಸಮೂಹಗಳಿಂದ ಶಿವನ ಪಾಣವು. ಶಿವನ ಕೈನಲ್ಲಿ ಜಿಂಕೆ, ಏಣ ಶಾಪಂ ಅಂತಾರೆ, ಜಿಂಕೆ ಮರಿಯನ್ನು ಇಟ್ಕೊಂಡಿರ್ತಾನಲ್ವ ಯಾವಾಗಲೂ ಇವನು, ಅವರು ಅದೇ ಇಟ್ಕೊಂಡಿರೋದು ಕೈ. ಜಿಂಕೆ ಇಟ್ಕೊಂಡು ತ್ರಿಶೂಲ ಒಂದು ಕಡೆ, ಇನ್ನೊಂದು ಕೈನಲ್ಲಿ ಇದು ಜಿಂಕೆ ಮರಿ. ಅದರಿಂದ ಆ ಜಿಂಕೆ ಮರಿ ಅಂತ ಕಾಣುತ್ತಾ ಇದೆ ಅಂತ. ಮರಿಯನ್ನು ರಚಯತಿ ಅಲ್ಲ, ವಂಚಯಸಿ. ವಂಚಯಸಿ ಅಂದರೆ ಮೋಸಗೊಳಿಸ್ತಾನೆ. ಇವಾಗ ಕೈನಲ್ಲಿ ಜಿಂಕೆ ಇದೆ, ಇದರ ಕೈ. ಆ ಜಿಂಕೆ ಶಿವನ ತಲೆಯನ್ನು ನೋಡಿಬಿಟ್ಟು ಹುಲ್ಲಿದೆಯಲ್ಲ, ಗರಿಕೆ ಹುಲ್ಲಿದೆಯಲ್ಲ, ತಿನ್ನೋಣ ಅಂತ ಅದಕ್ಕೆ ವಂಚನೆ ಮಾಡುವಂಥ ಇದೆ. ಅದು ತಿನ್ನಕ್ಕೆ ಹೋಗುತ್ತಂತ. ಇದೇ ಅವರೆಲ್ಲ ತುಳಸಿ ದಳವನ್ನು ಕ್ಲೀನ್ ಮಾಡಿದ್ರಲ್ಲ, ಅದೇ ಥರ ಈ ಕೈನಲ್ಲಿರುವಂಥ ಜಿಂಕೆ ಆ ಹಸಿರಿನ ಪಚ್ಚೆ ಕಲ್ಲಿನ ಕಾಂತಿ ಹುಲ್ಲಿನಂತೆ ಕಾಣಿಸ್ತಾ ಇದೆ, ಗರಿಕೆ ಹುಲ್ಲಿನಂತೆ. ಅದನ್ನು ತಿನ್ನೋಕ್ಕೋಸ್ಕರವಾಗಿ ಹಾಕ್ತಾ ಇದೆ ಅಂತ ನೋಡಿದ್ರೆ ವಂಚಿಸಲ್ಪಟ್ಟತ್ತಲ್ವಾ, ಅದೇನೂ ಇಲ್ವ. ಅದರಿಂದ ಅದನ್ನು ಹೇಳಿದ್ದಾರೆ. ನಿನ್ನಲ್ಲಿ ಪಚ್ಚೆ ರತ್ನಗಳು ತುಂಬ ಚೆನ್ನಾಗಿ ಹುದುಗಿಸಿಟ್ಟಿದ್ದಾರೆ ಅಲಂಕಾರಕ್ಕೆ. ಅವುಗಳ ಕಾಂತಿ ಗರಿಕೆ ಹುಲ್ಲಿನಂತೆ ಇದೆ. ಶಿವ ಅದನ್ನು ನಿನ್ನನ್ನು ಧಾರಣೆ ಮಾಡಿಕೊಂಡಾಗ ಆ ಹುಲ್ಲಿನ ಕಾಂತಿ ಎಲ್ಲ, ಇದು ಹಸಿರಿನ ಕಾಂತಿ ಹುಲ್ಲಿನಂತೆ ಕಾಣಿಸುತ್ತೆ. ಸೊ ಅವನ ಕೈನಲ್ಲಿರುವಂಥ ಜಿಂಕೆ, ಓಹೋ ಇದೇನಿದು ಅಂತ ನಾಲಿಗೆಯನ್ನು ಹಿಂಗೆ ನೀಡುತ್ತೆ. ಅದ್ರ ಬಾಯಿಗೆ ಸಿಗೋದೇ ಇಲ್ವಲ್ಲ, ಅದು ಬರೀ ಕಾಂತಿ ತಾನೆ. ಹುಲ್ಲು ಅಂದ್ಕೊಂಡು ತಿನ್ನಬೇಕು ಅಂತ ಹೋಗುತ್ತೆ, ಆದರೆ ವಂಚಿಸಲ್ಪಡುತ್ತೆ. ಅಲ್ಲಿ ಇಲ್ವಲ್ಲ, ಬಾಯಿಗೆ ನಾಲಿಗೆಗೆ ಏನು ಸಿಗಲ್ವಲ್ಲ. ಎಂತಹ ಒಂದು ಅದ್ಭುತವಾದ ಕಾಂತಿಯಿಂದ ನೀನು ಆ ರೀತಿಯಾದ ಒಂದು ಸೀನರಿ ಉಂಟು ಮಾಡ್ತೀಯ ಅಂದರೆ ಗರಿಕೆ ಹುಲ್ಲಿನಂತೆ. ಸೊ ಇದರಲ್ಲಿ ಏನು ಹೇಳ್ತಾರೆ, ಶಿವನ ಕೈನಲ್ಲಿ ಜಿಂಕೆ ಮರಿ ಇದೆ, ತಲೆ ಮೇಲೆ ಧಾರಣೆ ಮಾಡ್ಕೊಳ್ತಾನೆ. ಸೊ ಎಲ್ಲರೂ
ಎಲ್ಲ ದೇವತೆಗಳು ಪಾದುಕೆಯನ್ನು ತಲೆ ಮೇಲೆ ಧಾರಣೆ ಮಾಡಿಕೊಂಡು ಉದ್ಧಾರ ಆಗ್ತಾರೆ. ನಾವೆಲ್ಲ ಹಾಕಿ ಮಾಡ್ಕೊಳ್ಬೇಕು. ಅದಕ್ಕೆ ದೇವಸ್ಥಾನಕ್ಕೆ ಹೋದಾಗ ನಮಗೆ ಏನು ಸಿಗದೇ ಇದ್ರೂ ಪರವಾಗಿಲ್ಲ, ಷಠಾರಿ ಒಂದು ಸಿಕ್ಕಿದ್ರೆ ಸಾಕು. ಭಗವಂತನ ಆ ಪಾದಾರವಿಂದದ ಸ್ಪರ್ಶ ಸಿಕ್ಕಿದ್ರೆ ಸಾಕು, ಅವನ ಅನುಗ್ರಹ ಸಿಕ್ಕಿದಂತೆ. ಮಾಂಸಜಾಲೈಹಿ ಪಶುಪತಿ ವಿಧೃತಾತ್ವಂ ತಸ್ಯ ಪಾಣವು ನಿಷಣ್ಣಂ. ಅವನ ಕೈನಲ್ಲಿ ನಿಷಣ್ಣಂ ಇರುವಂತಹ ಸ್ವೇಣ ಶಾಭಂ ಅಂದರೆ ಜಿಗ್ಗೆ ಬರಿಗೆ ವಂಚಯಸಿ. ಪಾಪ ಅದಕ್ಕೇನು ಸಿಗೋದಿಲ್ಲ. ಅದಯ್ಯೋ ಇದು ಹುಲ್ಲು ಏನಂತಾಯ್ತು ಇವಾಗ ನಾವು ಮರೀಚಿಕೆಯನ್ನು ನೋಡಿ ಓಡಿ ಹೋಗ್ತೀವಲ್ಲ ನೀರನ್ನು, ಆ ಥರ. ಇದು 671. ಹರಿಚರಣ ಸರೋಜನ್ಯಾಸ ಯೋಗ್ಯಂ ಭವತ್ಯಾಗ ಪ್ರಗುಣಮವಿಲಶಂತ್ಯೋ ವರ್ಣಲಾಭಂ ತುಲಸ್ಯಗ ಪ್ರತಿದಿನಮುಪಹಾರೈಹಿ ಪಾದುಕೆ ತಾವಕಾನಾಂ ಮರಕತ ಶಕಲಾನಾಂ ಆಶ್ರಯಂತೆ ಮಯೂಖಾನ್. ಇಲ್ಲಿ ಅವರು ಹೇಳ್ತಾರೆ ಹರಿಚರಣ ಸರೋಜನ್ಯಾಸ, ಪರಮಾತ್ಮನ ಪಾದಾರವಿಂದ ಅಲ್ಲಿ ನ್ಯಾಸ ಪಟ್ಟಂಥ ಪರಮಾತ್ಮ ತನ್ನ ಪಾದವನ್ನು ಯಾವಾಗಲೂ ಪಾದುಕೆ ಮೇಲೆ ಇಡ್ತಾನೆ, ನ್ಯಾಸ ಮಾಡ್ತಾನೆ. ಯಾತಕ್ಕೆ ಮಾಡ್ತಾನೆ ಅದನ್ನು ಇಲ್ಲಿ ತಗೊಂಡಿದ್ದಾರೆ. ಮಾಡಿಕೊಂಡಾಗ ಆ ಹಸಿರು ಕಿರಣಗಳು ಎಲ್ಲ ಕಡೆಯಲ್ಲೂ ಹರಡುತ್ತೆ ಕಾಂತಿ. ಅಮ್ಮ ಪಾದುಕಾದೇವಿ, ಈ ಪಚ್ಚೆ ನಿನ್ನ ಪಚ್ಚೆ ರತ್ನಗಳ ಕಾಂತಿ ಆಶ್ಚರ್ಯವಾಗಿದೆ. ಆ ಹಸಿರನ್ನು ನೋಡಿದ್ರೆ ತುಳಸಿ ಗಿಡ ಜ್ಞಾಪಕ ಬಂದಿರುತ್ತೆ. ತುಳಸಿ ಎಲೆಗಳು ಸೊಗಸಾದ ಕಾಂತಿ ಉತ್ತಮವಾಗಿದೆ. ಅದರಿಂದ ರಂಗನಾಥ ನಿನ್ನನ್ನು ಧಾರಣೆ ಮಾಡ್ಕೊಳ್ತಾನೆ. ಇದರ ಮೇಲಿಟ್ಟು ಅದರ ಸೊಬಗನ್ನು ಅನುಭವಿಸ್ತಾ, ಆಹಾ ಎಷ್ಟು ಚೆನ್ನಾಗಿದ್ದಾಳಲ್ಲ ಪಾದುಕಾದೇವಿ. ಹಸಿರುಗೆ ತುಳಸಿ ಎಲ್ಲ ಒಂದು ಇದೇ ಬಂದ್ಬಿಟ್ಟಿದೆಯೇನೋ ಅಲ್ಲಿ ತೋಟದ ಥರ ತುಳಸಿ ಅನುಭವಿಸ್ತಾ ಅದ ಆನಂದವ ಪಟ್ಟುಬಿಡ್ತಾನಂತೆ ರಂಗನಾಥ. ಆನಂದನಿಗೆ ಯಾವಾಗ ಅದನ್ನು ನೋಡ್ತಾನೋ ತುಂಬ ಸಂತೋಷ. ಅವನನ್ನು ನೋಡಿ ಪಾದುಕೆಗೆ ಸಂತೋಷ ಇಲ್ವಾ? ಪಾದುಕೆಗೂ ಸಂತೋಷ ಆಗತ್ತೆ. ಅವಳು ಹೇಗೆ ಆ ವರ್ಣವನ್ನು ಪಡ್ಕೊಂಡಿದ್ದಾಳೋ, ತುಂಬ ಆಸೆಪಟ್ಟು ಪ್ರತಿನಿತ್ಯನೂ ದೇವರ ಪಾದಾರವಿಂದದಲ್ಲಿ ಅರ್ಚನೆಗೋಸ್ಕರವಾಗಿ ಮಾಲಿಕೆಯಾಗಿ, ತೋಮಾಲೆಯಾಗಿ, ಕಿರೀಟಕ್ಕೆ ಮಾಲೆಯಾಗಿ ಎಲ್ಲ ತುಳಸಿನೇ ಧರಿಸ್ಕೊಂಡು ಬಿಡ್ತಾನಂತ. ಅವನು ತುಂಬ ಆಸೆ ಆಗಿಬಿಡುತ್ತೆ ಪಾದುಕಾದೇವಿಯ ಆ ಕಾಂತಿಯನ್ನು ನೋಡಿ. ತುಳಸಿ ಅಂಥೇಳಿ ತಾನು ಧರಿಸ್ಕೊಳ್ಬೇಕು ಅಂತ ಮಾಲೆಯಾಗಿ, ಕಿರೀಟಕ್ಕೆ, ಪಾದಗಳಿಗೆ ಎಲ್ಲನೂ. ಅದರಿಂದ ಏನನ್ಸತ್ತೆ ಇವಾಗ ನೋಡಿ, ಅವರ ಪಾದುಕೆ ರತ್ನ ಪಾದುಕೆಯೇ ತುಳಸ್ಯಾಗ ಹರಿಚರಣ. ತುಳಸಿ ಗಿಡಗಳು ಹರಿಚರಣ ಸರೋಜನ್ಯಾಸ ಯೋಗ್ಯಂ. ತುಳಸಿ ಗಿಡ ಅಂದ್ಕೊಳ್ಳುತ್ತಂತೆ ನನಗೂ ಅಲ್ಲೇ ಇರಬೇಕಲ್ಲ, ತುಳಸಿ ಗಿಡ ಯಾವಾಗಲೂ ಅಲ್ಲೇ ಇರಬೇಕು ಅಡಿದಾವರುಗಳಲ್ಲಿ ಪಾದುಕಾದೇವಿ ಹತ್ತಿರ. ಅದರಿಂದ ಪ್ರಗುಣಂ ಭವತ್ಯಾಗ ವರ್ಣ ಅಂದರೆ ನಿನ್ನ ಪಚ್ಚೆ ಬಣ್ಣವನ್ನು ಹೊಂದಿದೆ. ಅದು ನಿನ್ನ ಪಚ್ಚೆ, ಈಗ ಪಚ್ಚೆ ರಕ್ತಕ್ಕೆ ತುಳಸಿಯ ಬಣ್ಣ ಬಂತೋ, ತುಳಸಿಗೆ ಪರಮಾತ್ಮನ ಬಣ್ಣ ಬಂತೋ, ಏನು ಏನು ಹೇಳ್ಬೋದು? ಸ್ವಾಮಿ ನಮ್ಮಾಳ್ವಾರೆ ಹೇಳೋ ಹಾಗೆ ಅವರ ಕಾಂತಿಯನ್ನು ಹೇಳಬೇಕಾದ್ರೆ ನಿನ್ನ ಪಾದದಿಂದ ಮುಡಿಗೆ ಬಂತ, ಮುಡಿಯಿಂದ ಮುಖಕ್ಕೆ ಬಂತ, ಮುಖದಿಂದ ಪಾದಕ್ಕೆ ಬಂತ, ಅಥವಾ ಮುಖದಿಂದ ವಕ್ಷಸ್ಥಳಕ್ಕೆ ಬಂತ, ಅಲ್ಲಿಂದ ಕಾಂತಿಗಳು ಬಂತು. முடிச்சோதியாய் உனது முடிச்சோதி வளர்ந்ததுவோ ಅಡಿಚ್ಚೋದಿಯಾಯಿ ನಿನ್ನ ತಾಮರೆಯಾಯಿ ಅಳರ್ದದುವೋ ಅಂತ ಕೇಳ್ತೀವಿ. ಅಡಿಚ್ಚೋದಿ ತಾಮರೆಯನ್ನು ಅರಳಿಸ್ತಾ, ಇಲ್ಲಿಂದ ಕಾಂತಿ ಹೋಗಿ ಮುಖವನ್ನು ಅರಳಿಸ್ತಾ, ಕಿರೀಟದ ಕಾಂತಿ ಪಾದವನ್ನಿರುವಂಥ ಇದನ್ನು ಪದ್ಮವನ್ನು ಅರಳಿಸ್ತಾ, ಅಂದರೆ ಆ ಒಂದು ಶೋಧಿಯನ್ನು ವರ್ಣನೆ ಮಾಡ್ತಾರೆ ಸ್ವಾಮಿ ನಮ್ಮಾಳ್ವಾರ್. ಅದರಂತೆ ಇಲ್ಲಿ ಅಭಿಲಷಂತ್ಯ ಆಸೆಪಟ್ಟು ಪ್ರತಿನಿತ್ಯ ಉಪಹಾರೈ, ಪ್ರತಿನಿತ್ಯ ಉಪಹಾರಿ ಅಂದರೆ ತಮ್ಮಲ್ಲಿರುವ ದಳಗಳ ಕಾಣಿಕೆಯನ್ನು ಸಮರ್ಪಣೆ ಮಾಡಿ. ತುಳಸಿಯನ್ನು ತೊಗೊಂಡು ಬಂದು ವೇದ ಮಂತ್ರ ಎಲ್ಲದಕ್ಕೂ ಅದೇ ತಾನೇ ತುಳಸಿಯ ಮಂತ್ರವನ್ನು ಅಲ್ಲಿ ಸಮರ್ಪಣೆ ಮಾಡ್ತಾರೆ. ತಾವಕಾನ ಮರಕತ ಶಕಲಾನ, ನಿನ್ನಲ್ಲಿರುವಂಥ ಮರಕತ ಮಣಿಗಳ ರತ್ನಗಳ ಕಾಂತಿ ಚೂರುಗಳು ಮಯೂಖಾನ್ ಆಶ್ರಯಂತೆ. ಅದನ್ನು ಮರಕತ ಶಕಲಾನ್ ಪಚ್ಚೆ ರತ್ನಗಳ ಚೂರುಗಳ ಕಾಂತಿಯನ್ನು ಆಶ್ರಯಿಸ್ತಾನೆ. ಯಾವುದು? ತುಳಸಿ.
ಆ ತುಳಸಿಯನ್ನು ನೋಡಿ ಪರಮಾತ್ಮ ರಂಗನಾಥ ಯಾವಾಗಲೂ ಧಾರಣೆ ಮಾಡ್ಕೊಂಡಿರ್ತಾನೆ ನಿತ್ಯವಾಗಿ. ಯಾತಕಾಶ್ರಯಂತೆ, ಅಯ್ಯೋ ಪರಮಾತ್ಮನ ತೋಳ್ಮಾಲೆಯಾಗಿರ್ತೀನಿ, ಕಿರೀಟದಲ್ಲಿರ್ತೀನಿ, ಪಾದದಲ್ಲೂ ಸದಾ ಕಾಲ ಇರಬೇಕು ಅಂತ ಹೇಳಿ ಅಂದ್ಕೊಂಡಾಗ ಅದನ್ನು ಆಶ್ರಯಿಸ್ಬಿಡ್ತಾಳಂತೆ. ಯಾವಾಗ ಯಾರನ್ನು ಆಶ್ರಯಿಸಿದವೋ ಅವರಂತೆ ಆಗ್ತೀವಿ ಅಂತ ತುಳಸಿ ಆ ಚೂರುಗಳು, ಆ ರತ್ನಗಳ ಕಾಂತಿಯ ಚೂರುಗಳನ್ನು ಆಶ್ರಯಿಸಿಬಿಟ್ಟು ನಿತ್ಯ ಸಾನ್ನಿಧ್ಯ ಬೇಕು ಅಂಥೇಳಿ ಅವಳು ಪಡ್ಕೊಂಡ್ಬಿಟ್ಟಿದ್ದಾಳೆ. ತುಳಸಿ ಅಲ್ಲಿದೆಯಾ? ಇಲ್ಲ. ಆದರೆ ತುಳಸಿಯ ಸಾನ್ನಿಧ್ಯ ಯಾವಾಗಲೂ ಇರುವಂತೆ ಪಾದಾರವಿಂದದಲ್ಲಿ ತೋರುತ್ತೆ ಅಂತ ಇದರಲ್ಲಿ ಅರ್ಥ. ಅದರಿಂದ ಈಗ ಆಚಾರ್ಯರ ಗುಣಗಳನ್ನು ವರ್ಣನೆ ಮಾಡ್ತಾರೆ ಇದರಲ್ಲಿ. ಸ್ವಾಮಿ ನಮ್ಮಾಳ್ವಾರ್ ಮತ್ತು ಬೇರೆ ಪೂರ್ವಾಚಾರ್ಯರುಗಳು ಎಲ್ಲರಿಗೂ ಹೇಗಿದೆ ಆಳ್ವಾರ್ ಆಚಾರ್ಯರಿಗೆ? ದಯಾ, ಸಹನೆ, ಕೃಪೆ, ಸೇವೆ, ನಮ್ರತೆ, ಪರಮಾತ್ಮನಲ್ಲಿ ಪ್ರೀತಿ, ಪರಮಾತ್ಮನಲ್ಲಿ ಭಕ್ತಿ ಎಲ್ಲನೂ ಉಂಟು ಅವರಿಗೆ. ಸಕಲ ಕಲ್ಯಾಣ ಗುಣ ಉಂಟು, ಎಲ್ಲ ಒಳ್ಳೆಯ ಗುಣ ಅವರಲ್ಲಿ ಇರುತ್ತೆ. ಅದರಿಂದ ಅವರು ತಮಗೆ ಬರುವಂಥ ಕಷ್ಟವಾಗಲಿ, ಅವ್ರಿಗೇನು ತೊಂದರೆ ಉಂಟಾಗತ್ತೋ ಅದು ಯಾವುದನ್ನು ಅವರು ಚಿಂತನೆ ಮಾಡೋದೇ ಇಲ್ಲ. ಅವ್ರಿಗೆ ಅದೆಲ್ಲ ಮುಖ್ಯ ಇಲ್ಲ. ಅವರಿಗೆ ಮುಖ್ಯ ಪರೋಪಕಾರ, ಜೀವೋದ್ಧಾರ. ಯಾಕೆ ಅಂದರೆ ಎಲ್ಲ ಮಕ್ಕಳಿಗೂ ಜನಗಳಿಗೆ ಬಹಳ ಕಷ್ಟ ಇದೆ. ಆ ಕಷ್ಟ ಅನಿಷ್ಟ ನಿವೃತ್ತಿಗೋಸ್ಕರವಾಗಿ ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಪ್ರಾರ್ಥನೆ ಮಾಡ್ಕೊಳ್ತಾರೆ, ಭಯ ಪಡ್ಕೊಳ್ತಾರೆ, ಓಡಿ ಬರ್ತಾರೆ, ಅಲ್ಲೋಗ್ತಾರೆ, ಎಷ್ಟೆಷ್ಟು ತರಹದ ಪೂಜೆಗಳನ್ನು ಮಾಡ್ತಾರೆ, ವ್ರತಗಳನ್ನು ಮಾಡ್ತಾರೆ, ಎಲ್ಲವನ್ನು ಮಾಡ್ತಾರೆ ಇಲ್ವಾ? ಹಾಡೆ ಮಾಡ್ತಾರೆ. ಅದರಿಂದ ದೇವರ ಕಾರ್ಯಗಳಲ್ಲಿ ನಿರತರಾಗಿ ಆಶ್ರಿತರ. ಆದರೆ ನಮ್ಮ ಸ್ವಾಮಿಗಳು ಅವರಿಗೋಸ್ಕರವಾಗಿ ಏನು ಮಾಡ್ತಾರೆ? ಸದಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅವ್ರಿಗೇನೂ ಬೇಡವಲ್ಲ, ಎಲ್ಲವನ್ನೂ ನ್ಯಾಸ ಮಾಡಿದ್ದಾರೆ. ಅವರ ಉದ್ದೇಶ ಒಂದೇ ಒಂದು, ಜೀವ ಉದ್ಧಾರ. ಜೀವನ ಹೇಗಾದರೂ ಉದ್ಧಾರ ಆಗಲಿ, ಪರಮಾತ್ಮನನ್ನು ಪಡ್ಕೊಳ್ಳಿ, ಒಳ್ಳೆಯ ಮಾರ್ಗಕ್ಕೆ ಬರಲಿ ಅಂತ ಸದಾ ಚಿಂತನೆ ಮಾಡ್ತಾರೆ. ಪರಮಾತ್ಮ ಹೇಗೆ ಚಿಂತನೆ ಮಾಡಿ ಪ್ರಯತ್ನ ಮಾಡ್ತಾ ಇದ್ದಾನೋ ಅದಕ್ಕಿಂತ ಜಾಸ್ತಿ ಇವರು ನಿಜವಾಗಿ ಮಾಡಿಬಿಡ್ತಾರೆ. ಅವ್ನು ಚಿಂತನೆ ಮಾಡ್ತಾ ಇದ್ದಾನೆ, ಇವರು ಮಾಡೇ ಬಿಡ್ತಾರೆ. ಅವರ ಕೃಪಾ ಕಟಾಕ್ಷವೇ ಸಾಕು. ಕಟಾಕ್ಷವೇ ಅವರನ್ನು ಪೂರ್ತಿ ಮಾತಿ ಬಿಡುತ್ತೆ. ಮತ್ತು ನನ್ನ ಕಾಮಗಳ ಮಾತಂತ ಅವರ ಆಸೆಗಳನ್ನು ತಿರುಗಿಸಿ ಪರಮಾತ್ಮನ ಕಡೆಗೆ ಬರುವಂತೆ ಮಾಡ್ತಾರೆ. ಇದು ತಿರುತ್ತಿ ಪಡಿಕೊಳ್ಳುವ ಅನ್ನುವಂತೆ ಕುಲಶೇಖರ ಪೆರುಮ ಆಶ್ರಿತರ ಉಜ್ಜೀವನ ಅವರಿಗೆ ತೊಡಗಿದಾಗ ಅವರಿಗೆ ಬೇರೆ ಯಾವುದೂ ಗಣನೆಗೆ ಇಲ್ಲ. ಯಾವಾಗಲೂ ಅದರಲ್ಲೇ ಅವರ ಮನಸ್ಸು, ದೃಷ್ಟಿ, ಲೋಕಕ್ಕೆ ಪವಿತ್ರತೆ ಉಂಟಾಗಬೇಕು, ಪಾವನತ್ವ ಉಂಟಾಗಬೇಕು, ಜನಗಳು ಉದ್ಧಾರ ಆಗಬೇಕು ಅಂತ ಹೇಳಿ ಇಂತಹ ಗುಣಗಳಿಂದ ಕೂಡಿರುವಂಥ ಆಚಾರ್ಯರ ವಳ್ಳಲ್ಗಳು ಈ ಪ್ರಪಂಚದಲ್ಲಿ ಓಡಾಡ್ತಾ ಇರೋದ್ರಿಂದಲೇ ನಮ್ಮ ಸನಾತನ ಧರ್ಮ ಉಳಿದಿದೆ. ಅದು ಉಳಿದಿರೋದೇ ಅದೇ ಕಾರಣ. ಅವರ ಒಂದು ತೇಜಸ್ಸು ಆಕರ್ಷಣೆ ಮಾಡಿ ಎಲ್ಲೆಲ್ಲೋ ಹೋಗ್ತಾ ಇರುವಂಥ, ದಾರಿ ತಪ್ಪಿರುವಂಥ ಜನಗಳನ್ನೆಲ್ಲ ಒಳ್ಳೆಯ ದಾರಿಗೆ ತಗೊಂಡು ಬಂದು ಅವರನ್ನು ಉದ್ಧಾರ ಮಾಡ್ತಾರೆ, ನಡೆಸಿಕೊಡ್ತಾರೆ. ಪುಣ್ಯವಂತರೆಲ್ಲ ಇದನ್ನು ಗಮನಿಸ್ತಾರೆ. ಎಲ್ಲರಿಗೂ ಇದು ಗಮನಕ್ಕೆ ಬರಲ್ಲ. ಎಲ್ಲರೂ ಆಚಾರ್ಯರ ಆ ಶಕ್ತಿಯನ್ನು, ಆ ಪ್ರಭಾವವನ್ನು ಕಂಡುಹಿಡಿಯೋಕ್ಕಾಗೋದಿಲ್ಲ. ಎಲ್ರಿಗೂ ಗೊತ್ತಾಗಲ್ಲ. ಅವರು ಕಂಡುಹಿಡಿತಾರೆ. ತಾವೂ ಅದಕ್ಕೆ ಆಸೆಪಟ್ಟು ಅವರ ಶಿಷ್ಯರಾಗಿ ಅವರು ಆ ಗುಣಗಳನ್ನೆಲ್ಲ ಸಂಪಾದನೆ ಮಾಡಿಕೊಂಡು ಮುಂದಕ್ಕೆ ಬರಬೇಕಲ್ಲ. ಮುಂದಕ್ಕೆ ದಾರಿಯನ್ನು ತೋರಿಸುವವರು ಎಲ್ಲರೂ ಯಾವಾಗಲೂ ಈ ಭೂಮಿಯ ಮೇಲೆ ಶಾಶ್ವತವಾಗಿರೋಕ್ಕಾಗೋದಿಲ್ಲ. ರಾಮ ಇದ್ದ, ಕೃಷ್ಣ ಇದ್ದ, ಯಾರು ಇದ್ದಾರೆ? ಒಂದು ರಾಜರು ಇಲ್ಲ. ಮಾಂಡಾರ್ ಸ್ವಾಮಿ ನಮ್ಮಾಳ್ವಾರ್ ಹೇಳುವಾಗ ಎಷ್ಟೋ ಜನ ರಾಜರು ಬಂದು ಆಳಿದ್ರು, ಆದರೆ ಒಬ್ಬರಾದರೂ ಈಗಿದ್ದಾರೆ? ಇಲ್ಲ. ಮಾಂಡಾರ್. ಈಗಂತೂ ರಾಜರೇ ಇಲ್ಲ. ಯಾರೋ ಸಾಮಾನ್ಯರು ಬರ್ತಾರೆ, ಲೇಚರ್ ಬರ್ತಾರೆ, ಇವರು ಬರ್ತಾರೆ, ಯಾರೋ ರಾಜರಾಗಿ ಆಸ್ಥಾನದಲ್ಲಿ ಸಿಂಹಾಸನದಲ್ಲಿ ಕೂತ್ಕೋತಾರೆ. ಅದೇನು ರಾಜ್ಯಭಾರ ಮಾಡ್ತಾರೋ ಗೊತ್ತಿಲ್ಲ. ಆದರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಸನಾತನ ಧರ್ಮ ಇನ್ನೂ ಉಳಿದಿದೆ. ಹಿಂದುತ್ವ ಖಂಡಿತ ಹೋಗೋದೂ ಇಲ್ಲ. ಎಷ್ಟೆಷ್ಟು ಜನಗಳು ಬಂದರೂ, ಏನೇನು ಆಕ್ರಮಣ ಮಾಡಿದ್ರೂ ಈ ಒಂದು ಶಾಶ್ವತವಾಗಿ ಒಂದು ಫೌಂಡೇಶನ್ ಹಾಕಿಟ್ಬಿಟ್ಟಿದ್ದಾರೆ. ದೃಢವಾಗಿದೆ. ಅದು ಅಲ್ಲಾಡ್ಸೋಕ್ಕೆ ಆಗೋದಿಲ್ಲ. ಆದರೆ ಅದಕ್ಕೆ ಬೇಕಾಗಿರೋರು ಯಾರು? ಸಂತರು, ಆಚಾರ್ಯರು, ದಾರಿಯನ್ನು ತೋರಿಸುವಂಥ ದೇಶಿಕರು, ಇವರೆಲ್ಲ ಇರಬೇಕು. ಇವರೆಲ್ಲ ಇದ್ದರೆ ಅದಾಗತ್ತೆ. ಅದೇ ತರಹ ಸ್ವಾಮಿ ನಮ್ಮಾಳ್ವಾರು ಕೂಡ ಅವರ ಪಾಶುರಗಳ ಮೂಲಕವಾಗಿ
ಆ ಪರಮಾತ್ಮನ ವಿಷಯವನ್ನು ಹೇಳಿ ಭಾಗವತೋತ್ತಮರ ವೈಭವವನ್ನು ಹೇಳಿ ನಾವು ಸದಾ ಅವರ ಚಿಂತನೆ ಮಾಡಬೇಕು ಅನ್ನೋದನ್ನು ನಮಗೆ ತಿಳಿಸಿಕೊಡ್ತಾರೆ. ಅದನ್ನು ಅಧ್ಯಯನ ಮಾಡಿದರೆ ಸಾಕು, ಆಳ್ವಾರವರ ಸೂಕ್ತಿಗಳನ್ನು ನಮಗೆ ಮನಸ್ಸು ಶಾಂತವಾಗುತ್ತೆ. ಅದರಲ್ಲಿ ಆಸೆ ಉಂಟಾಗ ಅಂತಾರೆ. ಹರಿತಮಣಿಮಯೋ ಕೈ ಅಂಜಿತ ಅಧ್ಯಾತ್ಮಗಂಧೈ ದಿಶಸಿ ಚರಣ ರಕ್ಷೆ ಜಾತ ಕೌತೂಹಲಾತ್ವಂ ತನುಜಮಥನ ಲೀಲಾ ವಾರಿ ತಾರಿಕಾಣಾಮುದಾರ ದಮನಗದಳ ಪಂಕ್ತಿಂ ದೇವಿ ಮೌಳೌ ಶ್ರುತೀನಾಂ ದೇವಿಗಳು, ಶ್ರುತಿಗಳ ಇಲ್ಲಿ ಉಪನಿಷತ್ತುಗಳು, ಅದರಲ್ಲಿ ಸುಗಂಧ ಇದೆ. ವೇದ ಪರಿಮಳ, ವೇದಶಾಸ್ತ್ರ ಪರಿಮಳ ಭರಿತವಾದದ್ದು. ಅಮ್ಮ ಪಾದುಕಾದೇವಿ, ನಿನ್ನ ಅದ್ಭುತವಾದ ಮರಕತ ಮಣಿಗಳ ಕಾಂತಿ ಹಸಿರುಗಿದೆ. ಯಾವಾಗಲೂ ನೀನು ಪರಮಾತ್ಮನ ಜೊತೆಯಲ್ಲಿ ಲೀಲಾ ವಿಹಾರ ಮಾಡ್ತಾ ಇರ್ತೀಯ, ಒಂದು ಕ್ಷಣವೂ ಬಿಡದೆ ಸದಾ ಆ ಪರಮಾತ್ಮನ ಜೊತೆಯಲ್ಲಿ ವಿರೋಧದಿಂದ ಅದೇ ಥರ ವೇದಗಳೂ ಕೂಡ ಆ ಪರಮಾತ್ಮನಿಗೆ ತುಂಬ ಪ್ರಿಯವಾದದ್ದು. ಆ ವೇದ ಪರಿಮಳ, ಅದನ್ನು ವೇದವನ್ನು ನಾವು ಶ್ರುತಿ ಅಂತೀವಿ, ವೇದ ಸ್ತ್ರೀಗಳು ಅಂತ ಕರೀತಾರೆ. ಆ ಸ್ತ್ರೀಗಳ ತಲೆಗಳ ಮೇಲೆ ಬೀಳುತ್ತೆ ವೇದ ಪುಷ್ಪ ಎಲ್ಲ ಅವನ ಪಾದಾರವಿಂದದಲ್ಲೇ ಇದೆ. ಪಾದಕೆಯನ್ನು ಧಾರಣೆ ಮಾಡ್ಕೊಳ್ತಾನೆ, ಹಸಿರು ಕಾಂತಿ ಅದರ ಮೇಲೆ ಬೀಳುತ್ತೆ. ಅದರ ಮೇಲೆ ಬಿದ್ದಾಗ ಅದನ್ನು ನೋಡಿದರೆ ನೀನು ಅವರ ತಲೆಗಳಿಗೆ ಅಲಂಕಾರವಾಗಿದೆಯೇನೋ. ಅಲಂಕಾರವಾದ ಚಿಗುರಿನ ದಳಗಳು, ಅಂದರೆ ಮರುಗ ಇದೆಯಲ್ಲ, ಮರುಗದ ಚಿಗುರು, ಅದರ ದಳಗಳು, ಆ ದಳಗಳನ್ನು ಅಲಂಕಾರ ಮಾಡ್ಕೊಂಡಿದ್ದಾರೆ. ಆ ದಳಗಳನ್ನು ತಲೆ ಮೇಲೆ ಹಾಕ್ಕೊಂಡಿದ್ದಾರೆ. ಆದರೆ ಅದಕ್ಕೂ ಉಂಟಲ್ಲ, ಮರುಗಕ್ಕೆ ವಾಸನೆ ಉಂಟು, ವೇದಕ್ಕೆ ಪರಿಮಳ ಉಂಟು. ಸೊ ವೇದಕ್ಕೆ ಪರಿಮಳ ಉಂಟು, ವಾಸನೆ ಉಂಟು. ಆದರೆ ಕಲರ್ ಅದು ಇದು ಕೊಟ್ಟುಬಿಡುತ್ತೆ, ಪಚ್ಚೆ ವರ್ಣವನ್ನು ಕೊಟ್ಬಿಡುತ್ತೆ, ಪರಿಮಳ ಇದ್ದೇ ಇದೆ. ಅದರಿಂದ ದಳಗಳನ್ನು ನೀನೇ ಅಲಂಕಾರವಾಗಿ ಮುಡಿಸ್ಬಿಟ್ಟಿದೆಯೇನೋ. ವೇದ ಶ್ರುತಿ ಸುಂದರೀಣ, ವೇದ ಎನ್ನುವಂಥ ಸುಂದರಿಗಳ ತಲೆಯ ಮೇಲೆ ಮರುಗದ ಇದನ್ನು ತಗೊಂಡು ಮಾಲೆಯಾಗಿ ಕಟ್ಟಿ ಅಲ್ಲಿ ಅವರ ಶಿರಸ್ಸಿನ ಮೇಲೆ ಅಲಂಕಾರ ಮಾಡಿದೆಯೇನೋ ಅನ್ನುವಂತೆ ಅನಿಸತ್ತೆ. ಅಂದರೆ ಕಾಂತಿಯ ವರ್ಣ ಉಪನಿಷತ್ತುಗಳು ಮಾಡುತ್ತೆ ಅಂತ ಅರ್ಥ ಮಾಡಿದೆ. ವೇದಗಳು ಪರಮಾತ್ಮನ ವಿಷಯವನ್ನೇ ತಿಳಿಸುವುದಕ್ಕೋಸ್ಕರವಾಗಿಯೇ ಇರೋದು. ವೇದ ಪ್ರತಿಪಾದ್ಯನಾದ ಪರಮಾತ್ಮ ಅಂತೀವಿ ನಾವು. ಪ್ರತಿಪಾದನೆ ಮಾಡೋದಕ್ಕೆ ವೇದಗಳು ಹಲವಾರು ವಿಧಗಳಲ್ಲಿ ಅವರಿಗೆ ಉಜ್ಜೀವನಕ್ಕೆ, ಅವರ ಕಾರ್ಯಗಳಿಗೆ, ಕರ್ಮ ಮಾರ್ಗವಾಗಲಿ, ಜ್ಞಾನ ಮಾರ್ಗವಾಗಲಿ ಅಥವಾ ಭಕ್ತಿ ಮಾರ್ಗವಾಗಲಿ ಎಲ್ಲದಕ್ಕೂ ನಮಗೆ ದಾರಿ ತೋರಿಸುವುದು ವೇದ ಇಲ್ವಾ? ಅದರಿಂದ ವೇದಗಳನ್ನು ಏರ್ಪಾಡು ಮಾಡಿದ್ದಾನೆ ಪರಮಾತ್ಮ. ಇಲ್ಲದೇ ಇದ್ದರೆ ವೇದಗಳನ್ನು ಕೊಟ್ಟಿದ್ದಾನೆ. ಎಷ್ಟೊಂದು ಉಪಕಾರ ಮಾಡಿದ್ದಾನೆ ಪರಮಾತ್ಮ. ಶ್ರುತಿ, ಇತಿಹಾಸ, ಪುರಾಣಗಳನ್ನೆಲ್ಲ ಕೊಟ್ಟು ಲೋಕೋಪಕಾರಕ್ಕೋಸ್ಕರವಾಗಿ ಮಾಡ್ತಾನೆ. ಆದರೆ ನೋಡ್ತಾನೆ, ಯಾರು ಇದರಿಂದ ಪ್ರಯೋಜನವೇ ಪಡ್ಕೊಳ್ಳಲಿಲ್ವಲ್ಲ, ಏನು ಮಾಡೋಣ? ಪ್ರಯೋಜನ ಪಡ್ಕೊಳ್ಬೇಕಲ್ಲ. ಅವುಗಳ ಪ್ರಭಾವ ಭಗವಂತನು ನೋಡ್ತಾನಂತೆ. ಅಯ್ಯೋ ಏನು ಪ್ರಯೋಜನವಿಲ್ಲ ಅಂತ ಅದಕ್ಕೆ ನಮ್ಮಾಳ್ವಾರನ್ನ ಕಳಿಸ್ತಾನೆ. ಆಳ್ವಾರಗಳೆಲ್ಲ ಯಾಕೆ ಬಂದರು? ವೇದ ಪರಿಮಳವನ್ನು ಅನುಭವಿಸಿ ಅದನ್ನು ನಮಗೆ ಕೊಡೋಕ್ಕೋಸ್ಕರ. ಅದರಿಂದ ಅವುಗಳ ಸಾರವನ್ನು, ವೇದ ಸಾರವನ್ನು ತಮಿಳಿನಲ್ಲಿ ಪಾಶುರಗಳಾಗಿ ಹಾಡಿ ಪರಮಾತ್ಮನಿಗೆ ಪ್ರಿಯವಾಗುವಂತೆ ಅದನ್ನು ಹಾಡಿ ಅವನಿಗೆ ಸಂತೋಷಪಡಿಸಿ, ಅಪ್ಪ ನಿನ್ನ ಅನುಗ್ರಹ, ನಿನ್ನ ಕಾರ್ಯವನ್ನು ಮಾಡ್ತಾ ಇದ್ದೇವೆ ನೋಡಿ ಅಂತ. ಆಗ ಅವರಿಗೆ ಎಷ್ಟು ಸಂತೋಷ ಅಲ್ವ? ಯಾರೋ ಒಬ್ಬರು ನಿಮ್ಗೆ ಒಂದು ಕೆಲಸ ಕೊಡ್ತಾರೆ, ಮಾಡಿಬಿಟ್ಟು ಅವ್ರು ಸಂತೋಷ ಆದರೆ ಅಬ್ಬಾ ಸಾರ್ಥಕ ಆಯಿತು, ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅಂತ ತಿಳ್ಕೊಂಡು. ಅದರಿಂದ ಸಕಲ ಚೇತನರು ಸರಿಯಾದ ಜ್ಞಾನವನ್ನು ಪಡ್ಕೊಂಡು ಒಳ್ಳೆಯ ಮಾರ್ಗದಲ್ಲಿ ಹೋಗಿ ಪರಮಾತ್ಮನ ಸಾನ್ನಿಧ್ಯವನ್ನು ಪಡ್ಕೊಳ್ಬೇಕು ಅನ್ನುವಂಥ ಆಸೆ ಆಳ್ವಾರ ಆಚಾರ್ಯರಿಗೆ. ಅದರಿಂದ ಆಳ್ವಾರ ಆಚಾರ್ಯರುಗಳೆಲ್ಲ ಪರಮಾತ್ಮನ ಅಂಶಭೂತರು. ಪರಮಾತ್ಮನ ಅಂಶದಿಂದಲೇ, ಅವನ ಪ್ರೇರಣೆಯಿಂದ ನಿತ್ಯ ಸೂರಿಗಳು ಈ ಭೂಮಿಯ ಮೇಲೆ ಅವತಾರವನ್ನು ಮಾಡಿ ನಮಗೋಸ್ಕರವಾಗಿ ಕಷ್ಟಪಟ್ಟು, ಈ ಭೂಮಿಯಲ್ಲಿ ಎಷ್ಟು ಕಷ್ಟ ಇರೋದಕ್ಕೆ ಅವರಿಗೆ. ಅಪ್ಪ ವೇಣ ಉಂಡಿಲಾವಿಯ ಐವರಾಲ್ ಕುಮೈತೀತಿ ಎಣ್ಣೆ ಒಂದು ಪಾದ ಪಂಗಯ್ಯಂ ನಣ್ಣಿಲಾವಗಯೇ ನಣ್ಣುವೆಂದ್ರ. ನಿನ್ನ ಹತ್ರನೇ ಬರದೇ ಇರುವಂತೆ ಇಂದ್ರಿಯಗಳು ನನ್ನನ್ನು ಫೈಟ್ ಮಾಡಿ ನಿಲ್ಲಿಸ್ಬಿಡುತ್ತಲ್ಲ, ಇಂತಹ ಪ್ರಪಂಚದಲ್ಲಿ ನನ್ನನ್ನು ಹಾಕಿದೆಯಲ್ಲ ಬಿಡಿಸುವಂತ ಹೇಳ್ತಾರೆ ಅವರು.
ಅದರಿಂದ ನಮ್ಮಾಳ್ವಾರಗರ ಶ್ರುತಿಗಳು ದಮನಕ, ದಮನ ಅಂದರೆ ದವನ ಮರುಗ ಇದನ್ನು, ಆ ದಮನಕ ಇದು ಗೊಂಚಲು, ಆ ಗೊಂಚಲನ್ನು ಮುಡಿದುಕೊಂಡು ಸಂತೋಷ ಪಡುವಂತೆ ಇದೆ ಶ್ರೀ ಸೂಕ್ತಿ. ಈ ವೇದಕ್ಕೆ ಹೇಗೆ ಪರಿಮಳ ಇದೆಯೋ ಅದೇ ಥರ ನಮ್ಮಾಳ್ವಾರ ಕೊಟ್ಟಿರುವಂತಹ ತಮಿಳು ವೇದಕ್ಕೂ ಪರಿಮಳ ಇದೆ. ಇವಾಗ ವರ್ಣ ಎಲ್ಲಿಂದ ಬಂತು? ವರ್ಣ ಪಚ್ಚೆಯ ರತ್ನಗಳು, ಪಾದುಕಾದೇವಿ ನಿನ್ನಲ್ಲಿ ಒದಗಿಸಿಟ್ಟಿರುವಂತಹ ಆ ಪಚ್ಚೆಯ ಕಲ್ಲುಗಳ ಕಾಂತಿ ಧವನದಂತೆ ಶ್ರುತಿ ಸುಂದರಿಗಳ ತಲೆಯ ಮೇಲೆ ಅಲಂಕಾರಪ್ರಾಯವಾಗಿ ಕಾಣಿಸ್ತಾ ಇದೆ. ಪರಿಮಳನೂ ಇದೆ, ಎಷ್ಟು ಚೆನ್ನಾಗಿದೆ ಅಂತ. ಓ ಪಾದುಕೆ ಅಂತ ಹೇಳಿ ದೇವಿ ಚರಣ ರಕ್ಷೆ. ಶ್ರುತೀನಾಂ ಪೌಳೌ ದಮನಕ ದಳ ಪಂಕ್ತಿಂ, ಮರುಗ ಅಥವಾ ದವನ ಎರಡು ಹಸಿರಾಗಿದೆ, ಎರಡರಲ್ಲೂ ಪರಿಮಳ. 674 ಅಧಿಕದ ಬಹುಶಾಖೈ ಅಶ್ವಗರ್ಭ ಪ್ರಸೂತೈಃ ಮಧುರಿಪ ಪದರಕ್ಷೆ ಮೇಚಕೈರಂಶುಜಾಲೈಃ ಅನಿತರ ಶರಣಾನಾಂ ನೂನಮಾರಣ್ಯಕಾನಾಂ ಕಿಮಪಿ ಜನಯಸಿ ತ್ವಂ ಕೀಚಕಾರಣ್ಯ ದುರ್ಗಂ. ಮಧುರಿಪ ಪದರಕ್ಷೆ, ಅದು ಕೈಟವರನ್ನು ಸಂಹಾರ ಮಾಡಿದಂಥ ಆ ಪರಮಾತ್ಮನ ಪಾದಗಳನ್ನು ಸಂರಕ್ಷೆ ಮಾಡುವಂಥ ರಂಗನಾಥನ ಪಾದುಕಾದೇವಿಯೇ. ಅವರ ಸಂಬೋಧನೆ ನೋಡಿ ಸ್ವಾಮಿ ದೇಶ ಒಂದೊಂದು ಶ್ಲೋಕದಲ್ಲೂ ಅಷ್ಟು ಚೆನ್ನಾಗಿ ಕರೀತಾರೆ ಪರಮಾತ್ಮ. ಹೇ ರಂಗನಾಥನ ಪಾದುಕೆಯೇ, ಪರಮಾತ್ಮನೂ ಬರಬೇಕು, ಪಾದುಕೆಯೂ ಬರಬೇಕು. ತ್ವಂ ನೀನು ಅಧಿಕದ ಬಹುಶಾಖೈಹಿ, ತುಂಬ ಅನೇಕ ವೇದ ಭಾಗಗಳು ಉಂಟು, ಶಾಖೆಗಳು ಉಂಟು. ಅಂದರೆ ಕೊಂಬೆ, ಒಂದು ಮರಕ್ಕೆ ಕೊಂಬೆ ಇರುವಂತೆ, ವೇದ ಎನ್ನುವಂಥ ಮರಕ್ಕೆ ಬೇಕಾದಷ್ಟು ಶಾಖೆಗಳು ಉಂಟು. ಮೇಚಕೈಹಿ ಅಶ್ವಗರ್ಭ, ಕಪ್ಪಾಗ, ಮೇಚಕ ಅಂದರೆ ಕಪ್ಪಗಿರುವಂಥ. ಅಶ್ವಗರ್ಭ, ಅಶ್ವ ಅಂದರೆ ಕಲ್ಲು, ಅಶ್ವಗರ್ಭ ಪ್ರಸೂತೈಹಿ ಪಚ್ಚೆ ಕಲ್ಲುಗಳು. ಇಲ್ಲಿ ಮರಕತ ರತ್ನಗಳ ಕಾಂತಿ, ಅದರಿಂದ ಉಂಟಾಗಿರುವಂಥ ಪ್ರಕಾಶ. ಜಾಲಯಿ ಅಂಶುಜಾಲಯಿ ಸಮೂಹ, ಒಂದು ಜಾಲದಂತೆ ಆ ಪ್ರಭೆ ಜಾಲ, ಅದರ ಕಿರಣ. ಅನಿತರ ಶರಣಾನ, ಯಾರು ಬೇರೆ ಎಲ್ಲೂ ಹೋಗದೆ, ಯಾರೂ ಕಾಪಾಡದೇ ಇರುವಂತಹ ಅನಿತರ ಶರಣಾನ, ಬೇರೆ ವಾಸಸ್ಥಾನ ಇಲ್ಲದೇ ಇರುವಂತಹ ಅಶರಣ್ಯರು. ಅಶರಣ್ಯರು, ಅವರಿಗೆ ಗತಿ ಇಲ್ಲ, ಅಗತಿ ಇಲ್ಲ ಅಲ್ಲಿರುವಂಥ. ಅರಣ್ಯಕಾನಾಂ, ಅರಣ್ಯಕಾನಾಂ ಅಂದರೆ ಕಾಡಿನಲ್ಲಿ ಹೇಳುವಂತಹ ಭಾಗಕ್ಕೆ ಅರಣ್ಯಕಾಂಡ ಅಂತ ಇದೆಯಲ್ಲ, ಅರಣ್ಯ ಶಾಖ ಯಾವುದರಲ್ಲಿ? ವೇದದಲ್ಲಿ. ಅದು ಕಾಡಿನಲ್ಲಿ ಹೇಳ್ತಾರೆ. ಆ ಕಾಡಿನಲ್ಲೇ ಅವರು ಇದ್ಬಿಡ್ತಾರೆ. ಯಾಕೆಂದರೆ ಅರಣ್ಯದಲ್ಲಿ ವಾಸ ಮಾಡಿರ್ತಾನೆ, ಆ ವೇದಗಳನ್ನು ಯಾವಾಗಲೂ ಹೇಳ್ತಾ ಇರ್ಬೋದು. ಆರಣ್ಯಕ ಅಂತ ಕರೀತಾರೆ ಅದನ್ನು. ಕಿಮಪಿ ಇದು ಅಂತ ಹೇಳೋಕ್ಕಾಗದೇ ಇರುವಂಥ ಕಿಮಪಿ ಕೀಚಕಾರಣ್ಯ ದುರ್ಗ. ಅಲ್ಲಪ್ಪ, ಕೀಚಕಾರಣ್ಯ ಅಂದರೆ ಬಿದುರಿನ ಬೆಳೆಗಳು ಬೆಳೆದಿರುವಂಥ ಕಾಡು. ಆ ಕೊಂಬೆಯನ್ನು ಜನಯಿಸಿ ನೀನು ಉಂಟು ಮಾಡಿಬಿಡ್ತೀಯಲ್ಲ ಇಲ್ಲೇನೆ. ಎಲ್ಲಿ? ಪರಮಾತ್ಮನ ಪಾದಾರವಿಂದದಲ್ಲಿ ಅಚ್ಚಾರೂಪದಲ್ಲಿರುವಂಥ ರಂಗನಾಥನ ಪಾದಗಳಲ್ಲಿ ಇರುವಂಥ ನೀನು ಇಲ್ಲೇ ಆರಣ್ಯಕ ಉಂಟು ಮಾಡಿಬಿಡ್ತೀಯ. ಕೀಚಕ ದುರ್ಗವನ್ನು ಇಲ್ಲೇ ಉಂಟು ಮಾಡಿ. ಅದರಿಂದ ಇಲ್ಲಿ ಹೆಂಗೆ ಕಾಣಿಸ್ತಾ ಇದೆ? ಕಾಡೇ ಇಲ್ಲಿ ಬಂದ್ಬಿಟ್ಟಿದೆ, ಹಸಿರು ಕಾಡು, ಅರಣ್ಯಕ, ವೇದವನ್ನು ಹೇಳುವಂಥ ಅಂತ ಇಲ್ಲಿ ಕಾಡಿನಲ್ಲಿ ಹೇಳಬೇಕು. ಇವರೆಲ್ಲಿ ಕಾಡು ಹುಡ್ಕೊಂಡು ಹೋಗ್ತಾರೆ, ಕಾಡೇ ಇಲ್ಲಿ ಬಂದ್ಬಿಡ್ತು, ಇಲ್ಲೇ ಆರಣ್ಯಕವನ್ನು ಪಠನ ಮಾಡಿಬಿಡ್ತಾರೆ, ಇಲ್ಲೇ ಇದೆ ಕಾಡು. ಅರ್ಥ ಆಯ್ತಾ? ಅದು ವೇದಗಳಿಂದ ಶ್ರುತಿ ನೋಡಿದ್ರೆ ಹೊಗಳುತ್ತೆ ನಿನ್ನನ್ನು. ಬೇರೆ ಯಾರೂ ರಕ್ಷಣೆ ಅಲ್ಲ, ರಕ್ಷಕರೇ ಇಲ್ಲದಿರುವಂಥ ವೇದ ಭಾಗಗಳಿಗೆ ಕಾಡಿನಲ್ಲಿ ಬಿದುರಿನ ಇದಿರುತ್ತಲ್ಲ ಬೆಳೆ, ಅದು ಒಂದು ಕೋಟೆ ಕಟ್ಟಿಸಿದಂತೆ ಕಾಣಿಸುತ್ತೆ. ಕೀಚಕಾರಣ್ಯ ಭಾಗ. ವೇದಗಳಿಗೆ ಬೇಕಾದಷ್ಟು ವಿಗ್ರಹಗಳು ಅಂದರೆ ವೇದ ಇದು ಮಾಡುವಂಥವ್ರು ಇರ್ತಾರೆ. ವೇದ ಬೇಡ, ಶಾಸ್ತ್ರ ಬೇಡ, ವೇದವನ್ನು ನಂಬದೇ ಇರುವಂಥವರು. ಅದರಿಂದ ತುಂಬ ಅಡಚಣೆ ಮಾಡ್ತಾರೆ. ಇದು ಅಲ್ಲೇ ನಡೆದಿದ್ದಲ್ಲ, ದೇಶಿಕರಿದ್ದಾಗ ರಂಗನಾಥನ ಆಸ್ಥಾನದಲ್ಲೇ ಇದ್ದಿದ್ದು. ಈಗ ತಮಿಳು ವೇದಕ್ಕೂ ಒಂದು ಸ್ಥಾನ ಕೊಟ್ಟಿದ್ದಾರೆ. ಅದು ಅಲ್ಲೇನೇ ಇವರು ಬೇಡ ಅಂತ ಹೇಳ್ತಾ ಇದ್ರಂತೆ. ಸಂಸ್ಕೃತ ವೇದಾನೇ ಬೇಡ ಅಂತ ಹೇಳ್ತಾ ಇದ್ದಂಥ ಕಾಲ. ಎಷ್ಟೊಂದು ಅಡಚಣೆ ಮಾಡ್ತಾರೆ ಪಾರಾಯಣಕ್ಕೆಲ್ಲ.
ಅವೆಲ್ಲವನ್ನೂ ನಿವಾರಿಸಿ ದೇವರನ್ನು ಸಂರಕ್ಷಿಸಬೇಕು ಅಂತ ನೀನು ಇಲ್ಲೇ ಒಂದು ಕೋಟೆ ಕಟ್ಟಿಬಿಟ್ಯ ಅರಣ್ಯದ. ಅದಕ್ಕೋಸ್ಕರ ಪರಮಾತ್ಮ ಇಂತಹ ವೇದೋತ್ತಮರನ್ನು, ಜ್ಞಾನಿಗಳನ್ನು, ಆಚಾರ್ಯವಲ್ಲಲ್ಗಳನ್ನು ಅವತಾರ ಮಾಡುವಂತೆ ಮಾಡ್ತಾನೆ ಪರಮಾತ್ಮ. ಶಸ್ತ್ರವನ್ನು ಬಿಟ್ಟು ಶಾಸ್ತ್ರವನ್ನು ಹಿಡ್ಕೊಂಡು ಬರಲಿ. ಶಾಸ್ತ್ರ ಅಂದರೆ ವೇದ, ವೇದಗಳ ಪರಿಮಳವನ್ನು ಎಲ್ಲರಿಗೂ ಹಂಚಲಿ. ಅದರ ವೈಭವವನ್ನು, ಮಹತ್ವವನ್ನು ಎಲ್ಲರಿಗೂ ತೋರಿಸ್ಬೇಕಲ್ವ, ಎಲ್ಲರಿಗೂ ಹೇಳಬೇಕು. ಅದಕ್ಕೋಸ್ಕರ ಕಾಪಾಡ್ತಾರೆ. ಅದಕ್ಕೋಸ್ಕರನೇ ಆ ಕಾಪಾಡುವಂತಹ ಒಂದು ರಕ್ಷಣೆಗೆ ಇವರು, ನೀನು ವೇದ ಶ್ರುತಿಗಳಿಗೆ ಕಾಡಿಗೆ ಒಂದು ಕೋಟೆಯನ್ನು ಕಟ್ಟಿದೀಯಾ. ಆರಣ್ಯಕವನ್ನು ಹೇಳೋಕ್ಕೆ ಒಳ್ಳೆಯ ಜಾಗವನ್ನು ಮಾಡಿಬಿಟ್ಟೆ. ಯಾರು ಬಂದು ಏನೂ ಅಡಚಣೆ ಮಾಡೋಕ್ಕಾಗದೇ ಇರುವಂತೆ ಕೋಟೆಯನ್ನು ಕಟ್ಟಿ. ಅದೇ ಥರ ವೇದಾಂತ ಸ್ವಾಮಿ ದೇಶಿಕರು ನಮ್ಮ ಸಂಪ್ರದಾಯಕ್ಕೆ ಒಂದು ಕೋಟೆಯನ್ನು ಕಟ್ಟಿದ್ದಾರೆ, ಬೇಲಿಯನ್ನು ಹಾಕ್ಬಿಟ್ಟಿದ್ದಾರೆ. ಆ ಬೇಲಿಯನ್ನು ಯಾರು ದಾಟ್ಕೊಂಡು ಬರೋಕ್ಕಾಗದೇ ಇರುವಂಥದ್ದು, ಅದನ್ನು ಕತ್ತರಿಸೋಕ್ಕಾಗದೇ ಇರುವಂತೆ ಮಾಡಿಬಿಟ್ಟು ಎಲ್ಲದಕ್ಕೂ ವ್ಯಾಖ್ಯಾನಗಳನ್ನು ಮಾಡಿ, ರಹಸ್ಯಗಳನ್ನು ಬರೆದು, ರಹಸ್ಯ ಗ್ರಂಥಗಳನ್ನು ಬರೆದು, ಅದರಲ್ಲಿರುವಂಥ ವಿಚಾರಗಳಿಂದ ಯಾರು ಬೇಕಾದರೂ ಅದನ್ನು ಅಧ್ಯಯನ ಮಾಡಿ ಬೇರೆ ಮತದವ್ರನ್ನ ಗೆಲ್ಲುವಂತಹ ಶಕ್ತಿ ಉಂಟಾಗತ್ತೆ. ಅದು ಅದಕ್ಕೆ ಪ್ರಮಾಣಗಳನ್ನೆಲ್ಲ ತೆಗೆದು ಕೊಟ್ಟುಬಿಟ್ಟಿದ್ದಾರೆ. ಪ್ರಮಾಣ ಸಂರಕ್ಷಣೆ ಎಷ್ಟೊಂದು ರಕ್ಷಾ ಸ್ತೋತ್ರಗಳನ್ನು ಮಾಡಿದ್ದಾರೆ, ಗ್ರಂಥಗಳನ್ನು ಮಾಡಿದ್ದಾರೆ, ರಹಸ್ಯ ಗ್ರಂಥಗಳನ್ನು ಸ್ವಾಮಿ ದೇಶಿಕರು. ಅದಕ್ಕೋಸ್ಕರ ಈ ಒಂದು ವಿಚಾರವನ್ನು ಇಲ್ಲಿ ತಗೊಂಡು ಹೇಳಿ. ನಮ್ಮಾಳ್ವಾರವರ ಭಾಷೆಗಳು ಬಂದಿದ್ದರಿಂದಲೇ ನಮ್ಮ ಮತದ ಮತ್ತು ಭಗವಂತನ ನಿಜವಾದ ಸ್ವರೂಪ ರೂಪ ಗುಣವೈಭವಗಳನ್ನು ಅರ್ಥ ಮಾಡ್ಕೊಳ್ಬೋದು. ಯಾವುದು ಶ್ರುತಿಗಳು ಹೇಳುತ್ತೋ ಅದನ್ನು ಪಾಶುರಗಳಲ್ಲಿ ಸುಲಭವಾಗಿ ತಿಳಿಸಿಕೊಟ್ಟಿದ್ದಾರೆ ಸ್ವಾಮಿ ನಮ್ಮಾಳ್ವಾರ್. ಅದರಿಂದ ಪಾದುಕಾದೇವಿ ಹೇಗೆ ಕೋಟೆಯನ್ನು ಕಟ್ಟಿದ್ಲು ಹಾಗೆ ಅವರು ಕೋಟೆ ವಿಶಿಷ್ಟಾದ್ವೈತಕ್ಕೆ ಒಂದು ಕೋಟೆ ಹಾಕಿದಂತೆ ಇದು. ನೆಕ್ಸ್ಟ್ 675 ಪ್ರಚುರ ನಿಗಮ ಶಾಖಾಂ ಪಾದುಕೆ ರಂಗಿಣಸ್ತ್ವಾಂ ಚರಣನಖಮಯೂಕೈ ಚಾರು ಪುಷ್ಪಾನುಬಂಧ ಮರಕತದಲ ರಮ್ಯಾ ಮನ್ಮಹೇ ಸಂಚರಂತಿ ಕನಕ ಸರಿದನೂಪೆ ಕಾಂಚಿದುದ್ಯಾನಲಕ್ಷ್ಮಿ. ನೋಡಿ, ಕನಕ ಸರಿತ್ತು ಚಿನ್ನದ ನದಿ. ಯಾವುದು ಚಿನ್ನದ ನದಿ? ಪೊನ್ನಿ, ಕಾವೇರಿ, ಸಖ್ಯಜ. ಉದ್ಯಾನಲಕ್ಷ್ಮಿ ಕಾಚಿತ್, ಕಾವೇರಿ ನದಿಯ ತೀರದಲ್ಲಿ ಸಂಚರಂತಿ, ಓಡಾಡ್ತಾ ಇರುವಂತಹ, ಇಂಥದೂ ಅಂತೂ ಹೇಳೋಕ್ಕಾಗದೇ ಇರುವಂತಹ ಉತ್ತಮವಾದ ಉದ್ಯಾನಲಕ್ಷ್ಮಿ. ಉಪವನಗಳು ಅದಕ್ಕೆ ಇಷ್ಟವಾದಂಥ ದೇವತೆಯಾಗಿ ಮನ್ಮಹೆ, ನೀನೇ ದೇವತೆಯಾಗಿ ಇಲ್ಲಿ ಬಂದ್ಬಿಟ್ಟಿದೆಯೇನೋ, ಸಂಚಾರ ಮಾಡಿ. ಕಾವೇರಿ ನದಿ ತೀರದಲ್ಲಿ ಉದ್ಯಾನವನಗಳಂತೆ ಇಲ್ಲಿದ್ದು ಬಿಟ್ಟಿದ್ದಾಳೆ ಇವಳು. ಪರಮಾತ್ಮ ರಂಗನಾಥನ ಪಾದ ಎನ್ನುವಂತಹ ನದಿ, ಆ ನದಿಯ ಸುತ್ತಲೂ ಈ ಪಚ್ಚೆ ಕಲ್ಲಿನ ಕಾಂತಿಗಳು ಹೋಗಿ ಏನು ಮಾಡಿಬಿಟ್ಟಿದೆ, ಎಲ್ಲ ಸುಂದರವಾಗಿ ತೀರದಲ್ಲಿ ಸಂಚಾರ ಮಾಡ್ತಾಯಿದೆ ಅಂತ ಹೇಳ್ತಾರೆ. ಇದು ಪಾದಕ್ಕೆ ಕಾವೇರಿ ದಡದಲ್ಲಿ ಪರಮಾತ್ಮ ಯಾವಾಗಲೂ ಬರ್ತಾನೆ. ರಂಗನಾಥನ ಉತ್ಸವ ಬರುತ್ತೆ ಅಲ್ಲಿ. ಅವನು ಕ್ರೀಡೆಗೋಸ್ಕರ ಬಂದಾಗ ತೋಟದಲ್ಲಿ ಆಸ್ಥಾನವನ್ನು ಮಾಡಿ ಅಲ್ಲಿ ಕೊಂಡಾಡ್ತಾರೆ, ಉತ್ಸವವನ್ನು ಮಾಡ್ತಾರೆ. ಆ ಕೊಂಡಾಡ್ತಾ ಇರುವಂತಹ ತೋಟದ ಮುಖ್ಯ ದೇವತೆಯಾಗಿರುವಂತೆ ನೀ ಕಾಣಿಸ್ತಾನೆ. ದೇವತೆಗಳು ಉಂಟಲ್ಲ, ಅಲ್ಲ, ಅದು ಅಧಿದೇವತೆಗಳು. ಅದರಿಂದ ಅಲ್ಲಿ ಪರಮಾತ್ಮನ ಮಯೂಕೈಹಿ, ಚರಣನಖ ಮಯೂಕೈಹಿ, ಪರಮಾತ್ಮನ ಚರಣದ ನಖಗಳು ಅದು ಎಷ್ಟು ಸುಂದರವಾಗಿದೆ. ಉಗುರಿನ ಕಾಂತಿ ಮನೋಹರವಾಗಿದೆ, ನೋಡೋಕ್ಕೆ ಅಷ್ಟು ಬೆಳ್ಳಗೆ ಅಷ್ಟು ಚೆನ್ನಾಗಿದೆ. ಹೂವುಗಳು ಮಲ್ಲಿಗೆ ಹೂವಿನಂತೆ. ನಿನ್ನನ್ನು ಕನಕ ಸರಿತ್ ಅಂತ ಹೇಳ್ತಾರೆ. ಉದ್ಯಾನದಂತೆ ಇದೆಯಾ? ಉದ್ಯಾನದಲ್ಲಿ ಏನಿರುತ್ತೆ? ಪುಷ್ಪಗಳಿರುತ್ತೆ, ಪುಷ್ಪಗಳು ಬಿಟ್ಟಿದೆಯಂತೆ ಇಲ್ಲಿ. ಉದ್ಯಾನದಲ್ಲಿ ಪುಷ್ಪಗಳಿಂದ ಕೂಡಿರುವಂಥ ನಿನ್ನ ವಿಷಯವನ್ನು ಹೇಳಿರುವಂತಹ ಕೊಂಬೆಗಳು, ಶಾಖೆಗಳು ಬೇಕಾದಷ್ಟು. ವೇದದಲ್ಲಿ ಯಾವ ಶಾಖೆಯಲ್ಲಿ ನಿನ್ನನ್ನು ಕೊಂಡಾಡಿದರೋ ಆ ಶಾಖೆಗಳು ಅದೆಲ್ಲ ಇಲ್ಲಿ ಕೊಂಬೆಯಾಗಿ ಕಾಣಿಸ್ತವೆ. ಹಸಿರು ಕೊಂಬೆಯಂತೆ ಕಾಣಿಸ್ತಾ ಇದೆ, ಮರಗಳಂತೆ ಕಾಣಿಸ್ತಾ ಇದೆ. ಪರಮಾತ್ಮನ ದೇವರ ಉಗುರುಗಳೆಲ್ಲ ಹೂಗಳಂತೆ ಇದೆ. ಸೊ ಹೂವಿನ ಮರಗಳ ಕಾಡು ಉದ್ಯಾನವನ, ಅದರಲ್ಲಿ ಉದ್ಯಾನ ದೇವತೆ, ಅದರಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಇಲ್ಲಿ ಉಗುರುಗಳ ಕಾಂತಿಗಳು ಹೂವನ್ನು ಸೇರಿಸಿ
ಇನ್ನೂ ಸುಂದರವಾಗಿ ಕಾಣುತ್ತಾ ಇದೆ, ಶೋಭಾಯಮಾನವಾಗಿ. ಪಚ್ಚೆ ರತ್ನಗಳು ಎಲೆಗಳಂತೆ ಇದೆ. ಪರಮಾತ್ಮನ ನಖದಿಂದ ಬರುವಂತಹ ಬಿಳಿಯ ಕಾಂತಿ ಅದು ಹೂವಿನಂತೆ ಇದೆ. ಅಂದರೆ ಸುಂದರವಾದ ತೋಟದಲ್ಲಿ ವಿಹಾರ ಮಾಡ್ತಾ ಇದ್ದಾನೆ ರಂಗನಾಥ. ಅವನು ಕಾವೇರಿ ತೀರಕ್ಕೆ ಹೋಗಬೇಕಾಗಿಲ್ಲ ಸಂಚಾರಕ್ಕೆ, ಇಲ್ಲೇ ಉಂಟಾಗ್ಬಿಟ್ಟಿದೆ. ಎಲ್ಲುಂಟಾಗಿದೆ? ಅವನ ಪಾದದಲ್ಲಿ. ರಂಗನಾಥ ಯಾವಾಗ ಪಾದುಕಾ ದೇವಿಯನ್ನು ಧರಿಸಿಕೊಂಡು ಹೊರಗೆ ಬರ್ತಾನೋ ಆಗ ಕಾಡೇ ಸಂಚಾರ ಮಾಡ್ತಾ ಇದ್ದ. ರಂಗನಾಥ ಅಲ್ಲಿ ಸಂಚಾರ ಮಾಡ್ತಾನೆ, ಆದರೆ ಈ ರಂಗನಾಥ ಇಲ್ಲೇ ಮಾಡಿಕೊಂಡು ಇಲ್ಲೇ ಸಂಚಾರ. ಅವರ ಆಸ್ಥಾನದಲ್ಲಿದ್ದರೂ ಸಂಚಾರ ಮಾಡ್ತಾ ಇರುವಂತೆ ಕಾಣುತ್ತಾ ಇದೆ. ಯಾದರಿಂದ, ಯಾವ ಕಾರಣದಿಂದ ಅಂದರೆ ಪರಕತ ಪಚ್ಚೆಗಳ ಕಾಂತಿ ಆ ರೀತಿ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಸುಂದರವಾದ ತೋಟದಲ್ಲಿ ವಿಹಾರ ಮಾಡ್ತಾ ಇರುವಂತೆ. ಆದರೆ ಆ ಸುಂದರ ತೋಟ ಪಾದುಕಾದೇವಿಯ ಪಚ್ಚೆ ರಥಗಳು. ಅದೇ ಥರ ನಮ್ಮಾಳ್ವಾರವರ ಸೂಕ್ತಿಗಳು ಒಂದು ಸುಂದರವಾದ ಉದ್ಯಾನವನ. ಪರಮಾತ್ಮ ಅಲ್ಲಿ ಹೋಗಬೇಕು, ವಿಹಾರ ಮಾಡಬೇಕು ಅಂತ ಆಸೆ ಪಡ್ತಾನೆ. ನಮ್ಮಾಳ್ವಾರವರ ಸೂಕ್ತಿಗಳನ್ನು ಕೇಳೋಕ್ಕೋಸ್ಕರವಾಗಿಯೇ ಪರಮಾತ್ಮ ನಿಂತ್ಕೊಂಡು, ಅದಕ್ಕೋಸ್ಕರ ತಾನೇ ಅಧ್ಯಯನೋತ್ಸವ. ಅಧ್ಯಯನೋತ್ಸವವೇ ನಮ್ಮಾಳ್ವಾರನ್ನ ಅನುಭವಿಸೋಕ್ಕೆ ರಂಗನಾಥ ಬರ್ತಾನೋ ಇಲ್ವೋ. ಪಗಲ್ಪತ್ತು ರಾಪತ್ತು ಅಂಥೇಳಿ ಬೆಳಿಗ್ಗೆ ಹೊತ್ತೆಲ್ಲ ಬರ್ತಾನೆ 10 ದಿವಸ, ರಾತ್ರಿ ಹೊತ್ತು ಬರ್ತಾನೆ 10 ದಿವಸ, ಬೆಳಿಗ್ಗೆ ಆದ್ರೇನು ಸಾಯಂಕಾಲ ಯಾವಾಗ ಬೇಕಾದರೂ ಬರ್ತೀನಿ ಅಂತಾನೆ. ಆಳ್ವಾರಗಳ ಸೂಕ್ತಿಗಳನ್ನು ನೀವು ಅಧ್ಯಯನ ಮಾಡ್ತಾ ಇದ್ದಾರೆ, ಯಾವಾಗ ಬೇಕಾದರೂ ಬರ್ತೀನಿ. ಪರಮಾತ್ಮನಿಗೆ ಅಷ್ಟು ಇಷ್ಟ ಅಂತ ಕೇಳೋದು. ನಮ್ಮಾಳ್ವಾರ ಎನ್ನುವಂಥ ತೋಟದಲ್ಲಿ ವಿಹಾರ ಮಾಡ್ತಾನೆ. ನಖ ಕಿರಣನಿಕಾಯ 676 ಈ ಪದ್ಧತಿಯಲ್ಲಿ 16ನೇ ಶ್ಲೋಕ. ನಖ ಕಿರಣನಿಕಾಯೇ ನಿತ್ಯಮಾವಿರ್ಮೃಣಾಳೆ ಮಹಿತರಸ ವಿಶೇಷೇ ಮೇಚಕೈರಂ ಶುಭಿಸ್ತೆ ಪರಿಕಲಯಸಿ ರಮ್ಯಾಂ ಪಾದುಕೆ ರಂಗವತ್ತು ಪದಕಮಲ ಸಮೀಪೆ ಪದ್ಮಿನಿ ಪತ್ರಭಂಗಂ ಪದಕಮಲ ಸಮೀಪೆ. ಪರಮಾತ್ಮನ ಪಾದಾರವಿಂದ ಎನ್ನುವಂಥ ಅದು ಅರವಿಂದ. 2 ಪುಷ್ಪಗಳು ಉಂಟು ಪರಮಾತ್ಮನ ಪಾದದಲ್ಲಿ. ಅರವಿಂದ ಕಮಲ ಪುಷ್ಪ, ಅದಕ್ಕೆ ಪಾದಾರವಿಂದ ಅಂತ. ಆ ಅರವಿಂದ ಏನು ಮಾಡುತ್ತೆ? ಪಿಂಕಾಗಿ ಎಷ್ಟು ಕೆಂಪಗಿದೆ ಪರಮಾತ್ಮನ ಪಾದದ ಇದು. ಪಕ್ಕದಲ್ಲಿ ಈಗ ಎಲೆಗಳು ಬಂದಂತೆ ಇದೆ. ಇವಾಗ ಒಂದು ತಟಾಕದಲ್ಲಿ ನೀವು ಕಮಲವನ್ನು ನೋಡಿದಾಗ ಹೂವಿಲ್ಲಿರುತ್ತೆ, ಎಲೆಗಳು ಪಕ್ಕದಲ್ಲಿರುತ್ತೆ. ಈ ಎಲೆಗಳಂತೆ ಈ ಹಸಿರಿನ ಕಾಂತಿ ಉಂಟು ಮಾಡಿದ್ದೀವಿ. ಪಾದಗಳು ಮಧ್ಯದಲ್ಲಿದೆ ಕಮಲ, ಅದರ ಪಕ್ಕದಲ್ಲಿ ಎಲೆಗಳು ಬೇಕಲ್ಲ ತಟಾಕದಲ್ಲಿ. ಪರಮಾತ್ಮನ ಕಾರುಣ್ಯ ಎನ್ನುವಂಥ ತಟಾಕ, ಅದರಲ್ಲಿ ಅವನ ಪಾದ, ಅವರ ಪಕ್ಕದಲ್ಲಿ ಪಾದುಕಾದೇವಿಯ ಹಸಿರು ಪಚ್ಚೆ ರಕ್ತಗಳ ಕಾಂತಿ ಎಲೆಗಳನ್ನು ಉಂಟು ಮಾಡಿದೆ. ಪದ್ಮಿನಿ ಪತ್ರ ಇವ ಸಾಹಿತ್ಯಶಿಖರ ಭಾವನೆ ಭಾವಿಸ್ಕೊಳ್ತಾರೆ, ಕಲ್ಪನೆ ಮಾಡಿಕೊಳ್ತಾರೆ. ಏನು ಹೇಗೆ ಅಷ್ಟು ಸುಂದರ. ಓ ಪಾದುಕಾದೇವಿಗೆ ಪಾದುಕೆ ತ್ವಂ ನೀನು ರಂಗಭರ್ತುಗು ನಖ ಕಿರಣನಿಕಾಯೈ. ಶ್ರೀರಂಗ ಕ್ಷೇತ್ರದ ಭರ್ತಾವಾದಂತಹ ನಾಥನಾದಂತಹ ರಂಗನಾಥನ ಉಗುರುಗಳ ಕಾಂತಿಗಳ ಸಮೂಹ. ಆ ಸಮೂಹಗಳಿಂದ ನಿತ್ಯಂ ಆವಿರ್ಮೃಣಾಳೆ, ನಿತ್ಯವೂ. ವಿರ್ಮೃಣಾಳೆ ಅಂದರೆ ತಾವರೆಯ ದಂಟು, ನಾಳ. ತಾವರೆಗೆ ಮೇಲ್ಗಡೆ ಬರ್ತಾಳಲ್ಲ, ಕೆಳಗಡೆ ಪೂರ್ತಿ ಕೆಳಗವರೆಗೂ ನಾಳ ಇದೆ. ಈಗ ಪರಮಾತ್ಮನ ನಾಭಿ ಕಮಲದಲ್ಲಿ ತಾನೆ ಚತುರ್ಮುಖ ಬ್ರಹ್ಮ ಆ ಕಮಲದಲ್ಲಿ ಮೇಲೆ ಅವನು ಸೃಷ್ಟಿಯಾಗ್ಬಿಟ್ಟ. ಆಮೇಲೆ ಅವ್ನು ನೋಡ್ದಾನ ಎಲ್ಲಿಂದ ಬಂದೆ ಅಂತ ಬಗ್ಗಿ ನೋಡ್ತಾನೆ, ಆ ಕಡೆ ನೋಡ್ತಾನೆ, ಈ ಕಡೆ ಬರೀ ನೀರು. ಆಮೇಲೆ ನೋಡ್ತಾ ಮಧ್ಯದಲ್ಲಿ ಒಂದು ಕಾಣಿಸ್ತು ಹೋಲ್. ನೋಡ್ದ ಅದರೊಳಗೆ ಹೋಗ್ತಾನೇ ಇದ್ದಾನೆ, ಕಾಣಿಸ್ಲೇ ಇಲ್ಲ. ಕಡೆಗೆ ವಾಪಸ್ ಬಂದು ಎಲ್ಲಿಂದ ಬಂದೆ ನಾನು ಅಂತ ಗೊತ್ತಾಗದೆ ಅಲ್ಲೇ ನೋಡ್ತಾ ಇದ್ದ. ತಪಗ ಅಂತ ಕೇಳ್ತಾ ತಪಸ್ ಮಾಡೋಕ್ಕೆ ಶುರು ಮಾಡ್ದ. ಆಮೇಲೆ ಅವ್ನಿಗೆ ಗೊತ್ತಾಗುತ್ತೆ ಪರಮಾತ್ಮ. ಆಮೇಲೆ ಅವನಿಗೆ ವೇದವನ್ನು ಉಪದೇಶ ಮಾಡಿ ಸೃಷ್ಟಿಯನ್ನು ಮಾಡಿ 10,000 ವರ್ಷ ಅವರ ಮಾಡಿ ಅವನಷ್ಟು ತಪಸ್ಸು ಮಾಡಿದರೆ ಗೊತ್ತಾಗುತ್ತೆ. ನಾವೇನು ತಪಸ್ಸು ಮಾಡ್ತೀವ? ನಮ್ಗೆ ಹೇಗೆ ಪರಮಾತ್ಮನ ದೇಶಿಕರು ತಪಸ್ಸು ಮಾಡಿದ್ದಾರೆ. ಮಹಾ ತಪಸ್ವಿಗಳು, ವೈರಾಗಿಗಳು, ಭಕ್ತಜ್ಞಾನ ವೈರಾಗ್ಯ ತುಂಬಿ ತುಳುಕಾಡುವಂಥವನು ಸ್ವಾಮಿ ದೇಶಿಕರ ಅವತಾರ, ಸಾಕ್ಷಾತ್ ವೆಂಕಟನಾಥನ ಅವತಾರ. ಅದಂತ ಇಟ್ಕೊಬಿಟ್ರೆ ಸಾಮಾನ್ಯ ಅನ್ಸ್ಬಿಡುತ್ತೆ, ಹಂಗೆ ಅನ್ಕೋಬಾರ್ದು.
ಹಾಂ, ಎಂತಹ ಒಂದು ಭಾಗ್ಯ! ಇಂತಹವರು ಅವರ ಕೃತಿಗಳನ್ನು ನಮಗೆ ಅನುಭವಿಸಿಕೊಟ್ಟಿದ್ದು ಮಹಾಭಾಗ್ಯ, ಆಚಾರ್ಯರ ಅನುಗ್ರಹ ಅಂತ ಹೇಳಿ ಉತ್ತಮವಾದ. ಅದಕ್ಕೆ ಅವ್ರು ಹೇಳ್ತಾರೆ, ಅಖಕಿರಣಿ ಕಾಯಯಿ ನಿತ್ಯಂ ಆವಿರ್ಮೃಣಾಳೆ ಪ್ರಕಾಶಿಸುವಂತಹ ತಾವರೆಯ ದಂಟುಗಳುಳ್ಳ ಮಹಿತ ರಸ ವಿಶೇಷ. ಅದರಲ್ಲಿ ತುಂಬ ರಸಗಳಿದೆಯಲ್ಲ ತಾವರೆ ಹೂವಿನಲ್ಲಿ, ರಸಗಳಿಂದ ಕೊಂಡಾಡಲ್ಪಟ್ಟುವಂತಹ ನೀರಿರುವಂತಹ, ನೀರಿನಲ್ಲಿ ತಾನೇ ನೀರು, ರಂಗನಾಥ ಪರಮಾತ್ಮನೇ ನೀರು, ಅವನೇ ಸಮುದ್ರ, ಕಡಲು, ಗುಣಾಕರ, ರತ್ನಾಕರ ಪರಮಾತ್ಮ. ರತ್ನಾಕರನೂ ಹೌದು, ಗುಣಾಕರನೂ ಹೌದು, ಎಲ್ಲ ದೊಡ್ಡ ತಟಾಕ. ಅವ್ರು ಹೇಳ್ತಾರೆ ಹಾಗೆ, ದಶರಥನ ಮಗ ದಯರಥನ್ ಪೆತ್ತ ಮರತಕ ತಟಾಕ ಅಂತಾರೆ ನಮ್ಮ ಸ್ವಾಮಿ. ಮರಕತ ತಟಾಕ, ಪಚ್ಚೆಯ ಒಂದು ಕೊಳ, ನಡ್ಕೊಂಡು ಬರ್ತಾ ಇದೆ, ನಿಂತ್ಕೊಂಡ್ಬಿಟ್ಟಿದೆ ತಟಾಕ ಕೆಳಗೆಲ್ಲ. ಅದೇ ಥರ ರಸವಿಶೇಷಿ ಮೇಚಕೈ ಅಂಶುಬಿಸ್ತೆ ಪದ ಕಮಲ ಸಮೀಪೆ, ಆ ಪಾದಗಳ ಸಮೀಪದಲ್ಲಿ ತೇ ನಿನ್ನ ಮೇಚಕೈ ಪಚ್ಚೆಯಾಗಿರುವಂಥ ಅಂಶುಬಿಹಿ ರಮ್ಯಾಂ ಪದ್ಮಿನಿ ಪತ್ರಂ, ಒಳ್ಳೆಯ ಸುಂದರವಾದ 2 ಪತ್ರಗಳನ್ನು ಉಂಟು ಮಾಡಿಬಿಟ್ಟಿದೆ. ನಿತ್ಯವಾಗಿರಬೇಕು ಅಂತ ಆಸೆ ಪಟ್ಟುಬಿಡ್ತು. ಯಾವುದು? ಎಲೆ, ಪದ್ಮಿನಿ ಎಲೆ ಅಲ್ಲಿರುತ್ತೆ ತಟಾಕದಲ್ಲಿ. ಪರಮಾತ್ಮನ ಪಾದಾರವಿಂದದಲ್ಲಿ ಹೂಗಳು, ಅವನ ಪಾದಾರವಿಂದ ಅದರ ಪಕ್ಕದಲ್ಲಿ ಇರಬೇಕೋ ಇಲ್ವೋ 2. ಅದಕ್ಕೋಸ್ಕರವಾಗಿ ಆದ ಪಾದುಕೆ ದೇವರಡಿಯಲ್ಲಿ ತಾವರೆ ಹೂಗಳು, ಆ ಹೂಗಳ ಪಕ್ಕದಲ್ಲಿ ಎಲೆ ಬೇಕು. ಆ ಎಲೆಗೋಸ್ಕರವಾಗಿ ಆ ಕಾಂತಿಯನ್ನು ನೋಡಿದ್ರೆ ಸ್ವಾಮಿ ದೇಶಿಕರು ಹೇಳ್ತಾರೆ, ನೆನೆಸ್ಕೊಂಬಿಟ್ರು. ತಕ್ಷಣ ಪಾದುಕಾದೇವಿಯ ಪಚ್ಚೆಯ ಕಿರಣಗಳ ಕಾಂತಿ ಬಂದುಬಿಡ್ತು. ನೋಡಿದ್ರೆ ಒಂದು 2 ಎಲೆನ ಕಾಣಿಸ್ಬಿಡ್ತು ದೇಶಿಕರಿಗೆ, ಎಲೆಗಂತೆ ಕಾಣಿಸ್ಬಿಡ್ತು. ಅದಕ್ಕೆ ಈ ಶ್ಲೋಕ ಬಂದುಬಿಡ್ತು. ಅವರು ಪರಮಾತ್ಮನ ಪಾದಾರವಿಂದ ನೆನೆಸ್ಕೊಂಡ ತಕ್ಷಣ ಬಂದುಬಿಡ್ತು ನೋಡಿ ಅವರಿಗೆ. ಅದು ಅನುಭವ. ಅಡಿಗಳಲ್ಲಿ ನೀನು ಎಷ್ಟು ಪ್ರೀತಿಕರವಾದ ನೀರಾಗೂ ಇರ್ತಿ, ನೀರಿನಂತೆ ಅಡಿಗಳ ಹತ್ತಿರವಿರುವಂಥ ಪಚ್ಚೆ ಕಲ್ಲುಗಳ ಕಾಂತಿ ತಾವರೆ ಎಲೆ ಹಾಗಿದೆ. ನೀನು ನೀರಾಗಿದೆ. ನೀರು, ಎಲೆ, ಹೂವು, ಒಂದು ತಟಾಕ ಎಲ್ಲಿ ಉಂಟು ಆಯಿತು? ರಂಗನಾಥ ಪಾದಾರವಿಂದದಲ್ಲಿ. ಯಾವ ರಂಗನಾಥ? ನಂಪೆರುಮಾಳ್ ಉತ್ಸವದಲ್ಲಿ ಬಂದಾಗ ತಟಾಕ ಬರ್ತಾ ಇದೆ ನೋಡಿ, ಅನುಭವಿಸಿ ಅಂತ ಸಾವಿದೇವಿ. ಅನಿಮಿಷ ಯುವತೀನಾಂ ಆರ್ತನಾದೋಪಶಾಂತ್ಯೈ ತ್ವಯಿ ವಿನೀತ ಪಾದೆ ಲೀಲೆಯಾ ರಂಗನಾಥೆ ದದತಿ ಚರಣರಕ್ಷೆ ದೈತ್ಯ ಸೌಧಾನಿ ನೂನಂ ಮರಕತ ರುಚಿಬಿಸ್ತೆ ಮಂಶು ದೂರ್ವಾಂಕುರಾಣಿ. ಚರಣರಕ್ಷೆ, ಅಮ್ಮ ಪರಮಾತ್ಮನ ಪಾದವನ್ನು ರಕ್ಷಣೆ ಮಾಡುವಂಥ ಪಾದುಕಾದೇವಿಯೇ. ರಂಗನಾಥೆ ಅನಿಮಿಷ ಯುವತೀನ, ರಂಗನಾಥನು ಅನಿಮಿಷ ಅಂದರೆ ಕಣ್ಣು ಮಿಟಕಿಸದೇ ಇರುವಂಥ ದೇವತಾ ಸ್ತ್ರೀಗಳು. ಆ ಸ್ತ್ರೀಗಳ ಆರ್ತನಾದ ಉಪಶಾಂತೈ, ಅವರು ಆರ್ತನಾದಿಂದ ಕಷ್ಟ. ರಾವಣ ಎಲ್ಲ ಇವರನ್ನೆಲ್ಲ ದೇವತಾ ಸ್ತ್ರೀಗಳನ್ನೆಲ್ಲ ಅಪ್ಸರಸನ್ನೆಲ್ಲ ಎಲ್ಲಿಟ್ಕೊಂಡಿದ್ದ? ಅವರ ಉದ್ಯಾನವನದಲ್ಲಿ ನೀರು ಹಾಕೋಕ್ಕೆ, ಉದ್ಯಾನ ಕ್ಲೀನ್ ಮಾಡೋಕ್ಕೆ, ನೀರು ಹಾಕೋಕ್ಕೆ ಎಲ್ಲ ಇಟ್ಕೊಂಡಿದ್ದಾನೆ. ಚಂಪು ರಾಮಾಯಣದಲ್ಲಿ ಕವಿ ವರ್ಣನೆ ಮಾಡ್ತಾರೆ. ಎಲ್ಲ ದೇವತಾ ಸ್ತ್ರೀಗಳು ದೇವತೆಗಳು ಒಂದೊಂದು ಕಡೆಯೂ ಕೆಲಸ ಮಾಡ್ತಾಯಿದ್ರಂತೆ ರಾವಣನ ಕೆಲಸಗಾರರಾಗಿ. ಎಲ್ಲ ಕಟ್ಟಾಕ್ಬಿಟ್ಟಿದೆ. ಆ ದೇವತಾ ಸ್ತ್ರೀಗಳಿಂದ ಬಿಡಿಸೋಕ್ಕೆ ತಾನೇ ಇವಳು ಅಲ್ಲಿ ಬಂದು ಸಿಕ್ಕಾಕೊಂಡು ಸೀತಾದೇವಿ ಪರಮ ಕಾರುಣ್ಯದಿಂದ ದೇವತಾ ಸ್ತ್ರೀಗಳನ್ನು ಬಿಡಿಸೋಕ್ಕೆ ತಾನು ಕಟ್ಟಾಕೊಂಡು ನೋಡಿ ಎಷ್ಟು ಕಾರುಣ್ಯ. ತನಗೇನಾದರೂ ಪರವಾಗಿಲ್ಲ, ಇದು ದಯೆ. ಅದಕ್ಕೆ ಹೇಳ್ತಾರೆ ಅನಿಮಿಷ ಯುವತೀನ ನಾದ ಉಪಶಾಂತಿ, ಆರ್ತನಾದ ದುಃಖದಿಂದ ಅವಾಗಲೇ ಕೇಳ್ಕೊಟ್ರು ಅವರೆಲ್ಲ ದೇವತೆಗಳು ಬಂದು. ಮೊದಲನೇ ಬಾರಿ ದಶರಥ ಯಜ್ಞದಲ್ಲಿ ಮೇಲೆ ದೇವತೆಗಳೆಲ್ಲ ಸೇರಿಕೊಂಡಿದ್ದಾರೆ ಮಾಡ್ತಾ ಇದ್ದಾಗ ಪರಮಾತ್ಮ ಬಂದೋ ಇಲ್ವೋ ಶರಣಾಗತಿ ಮಾಡಿದ ತಕ್ಷಣವೇ ಬಂದುಬಿಟ್ಟ. ನಾನು ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತೀನಿ, ನಾನು ದಶರಥನ ಪುತ್ರನಾಗಿ ಬರ್ತೀನಿ ಅಂತ ಆಶ್ವಾಸನೆ ಕೊಟ್ಟ ಶರಣಾಗತ ವತ್ಸಲ. ಅಮ್ಮ ಪಾದುಕಾದೇವಿ ಆ ದೇವತಾ ಸ್ತ್ರೀಯರ ಕಷ್ಟಗಳನ್ನು, ಆರ್ತನಾದವನ್ನು ಕೇಳಿ ಅವರು ಅಳ್ತಾರೆ. ಯಾವಾಗ ದೈನ್ಯತೆಯಿಂದ ಕೂಗಾಡ್ತಾರೆ, ಅಪ್ಪ ಕಾಪಾಡು. ಆಗ ಉಗ್ಗಿ ಹರಿದು ಬಿಡುತ್ತೆ ಪರಮಾತ್ಮನಿಗೆ. ತಕ್ಷಣ ಓಡಿ ಬಂದು ಒಪ್ಪತ್ತು ಪೋವರ ಅವರರ್ಕು ಮುನ್ಷನ್ನೆ ಕಪ್ಪಂ ತಬಿರ್ಕುಂ ಕಂಪಂ ತಬಿರ್ಕುಂ ಅಂಡಾಳು. ಅಲ್ಲಿ ಅವರನ್ನು ಸೇರಿಸಿದ್ದಾಳೆ ಅಪ್ಸರಸಗಳು, ಆ ದೇವತಾ ಸ್ತ್ರೀಗಳು.
ನಿನ್ನನ್ನು ಅಡಿಗಳಿಗೆ ಧರಿಸ್ಕೊಂಡು ಅಸುರನನ್ನು ಕೊಲ್ಲೋದಕ್ಕೋಸ್ಕರವಾಗಿ ಓಡಿ ಬಂದುಬಿಡ್ತಾನೆ ಇಲ್ವಾ? ಅದಕ್ಕೆ ಧರಿಸ್ಕೊಂಡು ಬಂದಿದ್ದು ಪಾದುಕೆಯನ್ನು. ರಾಮಾಯಣದಲ್ಲಿ ರಾವಣಾದಿಗಳನ್ನು 14,000 ರಾಕ್ಷಸರನ್ನು ಎಲ್ಲ ಕೊಲ್ಲೋದಕ್ಕೋಸ್ಕರವಾಗಿ ನಿನ್ನನ್ನು ಧಾರಣೆ ಮಾಡ್ಕೊಂಡು ಬಂದುಬಿಡ್ತಾನೆ. ಯಾತಕ್ಕೆ? ದೇವತೆಗಳ ಆರ್ತನ. ಇಲ್ಲಿ ದೇವತೆಗಳ ಬದಲು ದೇವತಾ ಅಪ್ಸರಸಗಳು ಅಂತ ಹಾಕಿದ್ದಾರೆ. ಹೊರಡ್ತಾನೆ. ಆಗ ನಿನ್ನಲ್ಲಿರುವಂಥ ಪಚ್ಚರತ್ನಗಳ ಕಾಂತಿ ಅದು ಎಲ್ಲ ಕಡೆಯಲ್ಲೂ ಹರಡಿಬಿಡುತ್ತೆ. ಅದು ಹೋಗ್ತಾ ಸಂಚಾರ ಮಾಡ್ತಾ ಇದ್ದಾಗ ಎಲ್ಲ ಉಪ್ಪರಿಗೆ ಮನೆಗಳೆಲ್ಲ ಉಂಟಲ್ವಾ, ಬೀದಿನಲ್ಲಿ, ರಥ ಬೀದಿನಲ್ಲೆಲ್ಲ ಮನೆಗಳು, ಆ ಮೇಲ್ಗಡೆ ಎಲ್ಲ ಅದು ಬೀಳುತ್ತೆ ಕಾಂತಿ. ಅದು ಮೇಲ್ಗಡೆ ಎಲ್ಲ ಬಿದ್ದಾಗ ಉಪರಿ ಅಂದರೆ ಮೇಲ್ಗಡೆ ಯಾವುದು? ಸೌಧಾನಿ, ಸೌಧಗಳ ಮೇಲ್ಗಡೆ ಬೀಳುತ್ತೆ. ಮೇಲೆ ಬಿದ್ದಾಗ ಅದನ್ನು ನೋಡಿದರೆ ಮನೆಗಳ ಮೇಲೆಲ್ಲ ಹಸಿರು ಹುಲ್ಲು ಮೊಳಕೆ ಬಂದುಬಿಟ್ಟಿದೆ. ಏನಿದು ಇಲ್ಲೆಲ್ಲ ಮೊಳಕೆ ಬಂದುಬಿಟ್ಟಿದೆಯಲ್ಲಪ್ಪ, ಹಸಿರು ಹಸಿರು ಹುಲ್ಲಿನ ಮೊಳಕೆ ಬಂದುಬಿಡ್ತಲ್ಲ ಅಂತ ಕಾಣ್ತಾ ಇದೆ. ಅಂದರೆ ಹಸುರರೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಆ ಮನೆಯಲ್ಲಿ ಯಾರೂ ವಾಸ ಮಾಡದೆ ಮಾಡಿನಲ್ಲೆಲ್ಲ ಹುಲ್ಲುಗಳು ಬೆಳ್ಕೊಂಡ್ಬಿಟ್ಟಿದೆ. ಈಗ ನೀವೆಲ್ಲ ಹೋಗ್ತಾ ಇರ್ತೀರ, ನಿಮ್ಮ ಊರಲ್ಲಿ ಓಡಾಡ್ತಾ ಇರ್ತೀರ, ಆ ಮನೆ ಹಾಳು ಬಿದ್ದಿದೆ ಅಂತೀವಿ ನಾವು, ಯಾರೂ ಇರೋದಿಲ್ಲ, ಎಷ್ಟೋ ಜನ ಬಿಟ್ಟೊಟ್ಟೋಗಿರ್ತಾರೆ, ಯಾರಿಗೂ ಕೊಟ್ಟಿರಲ್ಲ, ಏನು ಮಾಡಿ. ಆಗ ಎಲ್ಲ ಬೆಳ್ಕೊಬಿಟ್ಟಿರುತ್ತೆ, ಎತ್ತರವಾಗಿ ಹುಲ್ಲು ಬೆಳ್ಕೊಬಿಟ್ಟಿರುತ್ತೆ. ಮೇಲ್ಗಡೆ ಎಲ್ಲ ಆ ಹೆಂಚಿನ ಮೇಲೆಲ್ಲ ಪಾಚಿ ಬಿದ್ದಿರುತ್ತೆ. ನೀವು ಹಳ್ಳಿಗಳೆಲ್ಲ ನೋಡ್ಬೋದಲ್ಲ, ಅದೆಲ್ಲ ನೋಡಿದ್ದಾರೆ ಸ್ವಾಮಿ ದೇಶಿಕ. ಅದೆಲ್ಲ ನೋಡಿ ಜ್ಞಾಪಕ ಇಟ್ಕೊಂಡಿದ್ದಾರೆ. ಇಲ್ಲಿ ಅದನ್ನು ಅನ್ವಯಿಸೋದು. ಅಸುರರುಗಳೆಲ್ಲ ಹೋಗ್ಬಿಟ್ರೋ ಇಲ್ವೋ? ಯಾರೂ ಇಲ್ವಲ್ಲ ಅಲ್ಲಿ. ದೇವತೆ ಸ್ತ್ರೀಗಳ ಆರ್ತನಾದವನ್ನು ಕೇಳಿ ಪರಮಾತ್ಮ ಪಾದುಕೆಯನ್ನು ಧರಿಸ್ಕೊಂಡು ಬಂದು ಅಸುರಗಳನ್ನೆಲ್ಲ ಪೂರ್ತಿ ದಮನ ಮಾಡಿಬಿಟ್ಟ. ಸೊ ಎಲ್ಲ ಸೌಧಗಳೆಲ್ಲ ಏನಾಯಿತು? ಖಾಲಿ ಆಗೋಯ್ತು, ಯಾರೂ ಇಲ್ಲ. ಸೊ ಅಲ್ಲೆಲ್ಲ ಹಸಿರು ಹುಲ್ಲು ಗೆರಕೆ ಬಿಟ್ಕೊಂಡು ಈಗ ತಾನೇ ಮೊಳಕೆ ಬರ್ತಾ ಇದೆ. ಆದರೆ ಎಷ್ಟು ಚೆನ್ನಾಗಿದೆ. ಆ ಥರ ಪಾದುಕಾದೇವಿಯ ಪಚ್ಚೆ ರತ್ನಗಳ ಕಾಂತಿ ಯಾವ ಕೆಲಸವನ್ನು ಮಾಡಿದೆ, ಯಾವ ರೀತಿ ಅವರಿಗೆ ಆ ಒಂದು ಅನುಭವವನ್ನು ಕೊಟ್ಟಿದೆ. ಆಳ್ವಾರರ ಪಾಶುರಗಳು ಸರಿಯಾದ ತಾತ್ಪರ್ಯವನ್ನು ಆ ಪಾಶುರಗಳನ್ನು ತಿಳ್ಕೊಂಡು ಅದರ ಒಳ್ಳೆಯ ಅವರ ಹೃದಯದ ಅಂತರಂಗದಲ್ಲಿ ಇರುವಂಥ ವಿಚಾರಗಳನ್ನು ಆಚಾರ್ಯರ ಮೂಲಕವಾಗಿ ಕಾಲಕ್ಷೇಪದಲ್ಲಿ ತಿಳ್ಕೊಂಡು ಕಾಮವನ್ನು ಕೋಪವನ್ನು ಎಲ್ಲ ಶಾಪ ಮಾಡಿ ಡಂಬ ಮೋಗ ಮದ ಮತ್ಸರ್ಯ ಇದೆಲ್ಲ ಹೋಗಬೇಕಲ್ಲ. ಅದೆಲ್ಲ ಯಾರು? ಅಸುರರು. ನಮ್ಮಲ್ಲಿರುವಂಥ ಅಸುರರು. ಅದು ಅಸುರರೆಲ್ಲ ಉಪಶಾಂತಿ. ಯಾವಾಗ ಈ ಆತ್ಮ ಆರ್ತನಾದ ಮಾಡಿ ಕಪ್ಪ ನನಗೆ ತಡ್ಕೊಳ್ಳೋಕ್ಕಾಗಲ್ಲ, ಇಂದ್ರಿಯಗಳ ಕಷ್ಟವನ್ನು ನೀ ಬಾ, ಇಂದ್ರಿಯಗಳಿಂದಲೇ ನನಗೆ ಈ ಥರ ಎಲ್ಲ ಅವಗುಣಗಳೆಲ್ಲ ಬಂದುಬಿಟ್ಟಿದೆ. ಅರಿಷಡ್ ವರ್ಗಗಳು ನನ್ನನ್ನು ಅರಿ ಅಂದರೆ ಶತ್ರುಗಳಾಗ್ಬಿಟ್ಟಿದ್ದಾರೆ. ಅವರನ್ನೆಲ್ಲ ದಮನ ಮಾಡಬೇಕು ಅಂದಾಗ ಪರಮಾತ್ಮ ಓಡಿ ಬರಬೇಕು. ಆಳ್ವಾರ ರೂಪದಲ್ಲಿ, ಪಾಶುರಗಳ ರೂಪದಲ್ಲಿ ಪರಮಾತ್ಮ ಅರಿಷಡ್ ವರ್ಗಗಳನ್ನೆಲ್ಲ ನಾಶ ಮಾಡಿ ಯಾವ ದ್ವೇಷವು ಕಾಮ ಕ್ರೋಧ ಮೋಹ ಎಲ್ಲವೂ ನಾಶವಾಗುವಂತೆ, ಶಾಂತಿ ವಿರಕ್ತಿ ಭಕ್ತಿ ದಯ ಕ್ಷಮ ಎಲ್ಲ ಬರುವಂತೆ, ಸಂತೃಪ್ತಿ ಪ್ರಮಾನಂದ ಎಲ್ಲ ಉಂಟಾಗುವಂತೆ ಆಳ್ವಾರಗಳ ಪಾಶುಗಳ ಅರ್ಥಗಳನ್ನು ತಿಳ್ಕೊಂಡಾಗ ಉಂಟಾಗತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅದರಿಂದ ಸದ್ಗುಣಗಳು ಹೆಚ್ಚಾಗತ್ತೆ, ಆತ್ಮಗುಣಗಳು ವಿಕಾಸವಾಗತ್ತೆ, ಅಸುರರಂತೆ ಇರುವಂಥ ಅರಿಷಡ್ ವರ್ಗಗಳು ನಾಶವಾಗತ್ತೆ, ದಮನವಾಗತ್ತೆ ಅಂತ ಆಳ್ವಾರ ಪಾಶುರಗಳಿಗೆ ಹೋಲಿಸಿದ್ದಾರೆ. 678 ವಿಪುಲ ತಮ ಮಗೋಭಿಗಿ ವೀತ ದೋಷಾನುಷಂಗಂ. ಅದನ್ನೇ ಇಲ್ಲ ಶಂಗಂ ದೋಷ ಅನುಸಂಗಂ. ನಾವೆಲ್ಲರೂ ದೋಷಗಳಿಂದ ಕೂಡಿರುವಂಥದ್ದು. ವಿಲಸದುಪರಿ ನೈಲ್ಯಂ ದೇವಿ ವಿಷ್ಣೋಪದಂ ತದ್ ಪೃಥುಮರಕದ ದೃಶ್ಯಾಂ ಪ್ರಾಪ್ಯ ಪಾದಾವನಿತ್ವಾ ಪ್ರಕಟಯತಿ ಸಮಂತಾತ್ ಸಂಪ್ರಯೋಗಂ ಹರಿದ್ಬಿಗಿ ಪಚ್ಚೆ ರತ್ನಗಳು, ಒಳ್ಳೆಯ ಸುಂದರವಾದ ಮರಕತ ರತ್ನಗಳು. ಅದರಿಂದ ಎಲ್ಲ ಕಡೆಯಲ್ಲೂ ಹಸಿರಿನ ಕಾಂತಿ ಅದರ ಕಿರಣಗಳಿಂದ ಉಂಟಾಗಿ ಪ್ರಕಾಶಮಾನವಾಗಿ ಕಾಣುತ್ತೆ. ಈಗ ಸ್ವಾಮಿ ದೇಶಿಕರು ಪಾದುಕಾದೇವಿಗೆ ಬರೀ ಗ್ರೀನ್ ಕಲರ್ ಪೇಪರ್ ಹಾಕಿದ್ರು. ನೃತ್ಯರಂಗ ಶ್ರೀರಂಗನಾಥನ ಅವರಿಗೆ ಬೇಕಾಗಿರುವಂಥ ಒಂದು
ರಂಗಮಧ್ಯೆ ವೇಲಾತೀತ ಶ್ರುತಿಪರಿಮಳಂ ವೇದಸಾ ಮೌಳಿಸೇವ್ಯಂ ಪ್ರಾದುರ್ಭೂತಂ ಕನಕಸರಿತೈ ಸೈಕತೈಕಂ ಸಜುಷ್ಟೆ. ಅವರ ಪರಮದ ಸೋಪಾನದಲ್ಲಿ ಸ್ವಾಮಿ ದೇಶಿಕರು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ರಂಗನಾಥನ. ಅದರಲ್ಲಿ ಹೇಳ್ತಾರೆ, ಪಚ್ಚೆ ಕಲ್ಲುಗಳು ಹರಿದ್ಬೀಹಿ ವಿಷ್ಣೋಗೋ ಪದಂ ಪೃಥುಮರಕದ ದೃಶ್ಯ. ಸುಂದರವಾದ ಪಚ್ಚೆ ಮಣಿಗಳಿಂದ ನೋಡೋಕ್ಕೆ ಅಂದವಾಗಿ ಕಾಣುತ್ತಾ ಇದೆ ಅವನ ಪಾದ. ಯಾವುದರ ಕಾಂತಿಯಿಂದ? ಪಾದುಕಾದೇವಿಯ ರತ್ನಗಳ ಕಾಂತಿಯಿಂದ. ನಿನ್ನನ್ನು ಹೊಂದಿ ಸಮಂತಾತ್, ನಾಲ್ಕು ಕಡೆಯಲ್ಲೂ ಸಂಪ್ರಯೋಗಂ ಪ್ರಕಟಯಿಸಿ ಪ್ರಕಾಶಪಡಿಸ್ತಾ ಇದೆಯಾ. ಅಂದರೆ ಬರೀ ಪಚ್ಚಕಾಂತಿ, ಎಲ್ಲೆಲ್ಲಿ ನೋಡಿದ್ರೂ ಪಚ್ಚಕಾಂತಿ ಕಾಣುತ್ತಾ ಇದೆಯಲ್ಲಪ್ಪ ಮಣಿಗಳಿಂದ ಉಂಟಾಗಿದೆ. ಅದರಿಂದ ಏನು ಇದು ಆಕಾಶವು ಪಚ್ಚಾಗ್ಬಿಟ್ಟಿದೆಲ್ಲ ಹಗಲಲ್ಲಿ ಅಂತ ನೋಡಿ. ಅಲ್ಲಿ ಬರೀ ಸೌಧ ಅಂದರು, ಈಗ ಆಕಾಶನೇ ಹಸಿರಾಗ್ಬಿಟ್ಟಿದೆಯಾ. ಹಗಲು ಹೊತ್ತು ಆಕಾಶ ಮಾತ್ರ ಕಪ್ಪಗಿರುತ್ತೆ, ಆದರೆ ಈಗೆಲ್ಲೆಲ್ಲೂ ಹಸಿರೇ ಕಾಣುತ್ತಾ ಇದೆಯಲ್ಲ, ಇದೇನು ಆಶ್ಚರ್ಯ ಅಂತ ನೋಡ್ತಾ ಇದ್ದಾನೆ ಸ್ವಾಮಿ ದೇಶ. ಸ್ಟೇಜಲ್ಲಿ ಅವರು ನೃತ್ಯ ಮಾಡಬೇಕಾದ್ರೆ ಅದನ್ನು ಚೇಂಜ್ ಮಾಡ್ತಾರೆ ಬಣ್ಣದ ಪೇಪರ್ ಹಾಕಿ. ಹಾಗೇನಾಗುತ್ತೆ, ಪೂರ್ತಿ ಆಡಿಟೋರಿಯಮ್ಮೇ ಆಗುತ್ತಲ್ವಾ. ಅದೇ ಥರ ಈ ನಾಟ್ಯರಂಗವಾದಂಥ ಶ್ರೀರಂಗದಲ್ಲಿ ಪೂರ್ತಿ ಆಕಾಶವೆಲ್ಲ ಹಸಿರಾಗ್ಬಿಟ್ಟಿದೆ. ಪ್ರಕಟಯತಿ ಸಮಂತ ಸಂಪ್ರಯೋಗಂ ಹರಿದ್ಬಿ. ಏನಪ್ಪ, ಆಕಾಶಕ್ಕೂ ಈ ಯೋಗ ಬಂದುಬಿಡ್ತಾ. ಹಸಿರು ಬೆಳಗ್ಗೆ ಹೊತ್ತೆಲ್ಲ ಕಪ್ಪಗಿರುತ್ತಲ್ಲ, ಇದೇನು ಹಿಂಗೆ ಕಾಣುತ್ತಾ ಇದೆ. ನೀಲಿ ಆಗೋಗುತ್ತೆ, ನೀಲಿ ಅಥವಾ ಕಪ್ಪು. ಮೋಡ ಇದ್ದರೆ ಕಪ್ಪು, ಇದ್ದರೆ ಈಗ ಹಸಿರು ಕಾಣುತ್ತಾ ಇದೆ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಎಲ್ಲ ಕಡೆಯಲ್ಲೂ ಹಸಿರು ಆಗ್ಬಿಡ್ತಲ್ಲ. ದೇವಿ ಪಾದಾವನಿ, ಅಮ್ಮ ಪಾದುಕಾದೇವಿಯೇ ವಿಪುಲತಮೋ ವಿಧಿ. ತುಂಬ ಕಾಂತಿಗಳಿಂದ ಕೂಡಿರುವಂಥ ವಿಹಿತದೋಷ ಅನುಷಂಗಂ, ನಾಶವಾದ ತಪ್ಪುಗಳ ಸಂಬಂಧ. ನಾವೆಲ್ಲ ಪಾಪಗಳನ್ನು ಮಾಡಿದ್ದೀವಿ, ಪಾಪಗಳನ್ನು ಮಾಡಿದ್ರಿಂದ ದೋಷಗಳ ಸಂಬಂಧ ಅದರಿಂದ ಕೂಡಿಬಿಟ್ಟಿದ್ದೀವಿ. ಅದು ಹೋಗಬೇಕಲ್ಲ. ವಿಲಸದ್ ಉಪರಿ ನೈಲ್ಯಂ, ಮೇಲ್ಗಡೆಯಲ್ಲಿ ಕಪ್ಪುಳ್ಳಂತಹ ತದ್ವಿಷ್ಣೋಗೋ ಪದಂ ಋತುಮರಕದ ದೃಶ್ಯ. ಆದರೆ ಅದೆಲ್ಲ ಹೋದರೆ ಎಲ್ಲ ಎಲ್ಲೋಗಿ ಸೇರ್ಕೋಬೇಕು. ನಮ್ಮಲ್ಲಿರುವಂತಹ ದೋಷಗಳು ಪಾಪಗಳು ಎಲ್ಲ ಹೋದರೆ ಪರಮಾತ್ಮನಲ್ಲೇ ಸೇರ್ಕೋಬೇಕು. ಅವನ ತಾನೇ ಹೋಗಲಾಡಿಸೋನು, ಅದಕ್ಕೆ ಕಪ್ಪಾಗಿಬಿಡುತ್ತೆ. ಆದರೆ ಈಗ ಏನಾಗಿದೆ, ಈಗ ಹಸಿರಾಗಿ ಕಾಣುತ್ತಾ ಇದೆ. ಆಕಾಶವೇ ಹಸಿರಾಗಾದ್ಮೇಲೆ ಪರಮಾತ್ಮನ ಪಾದವೂ ಹಸಿರಾಗಿಬಿಡುತ್ತೆ. ಇದರ ಕಾಂತಿ ಪಚ್ಚೆ ಕಲ್ಲುಗಳೊಂದಿಗೆ ಸಂಪ್ರಯೋಗಂ ಸೇರ್ಕೊಂಡ್ಬಿಡ್ತು. ಎಲ್ಲ ಹಸಿರಾಗ್ಬಿಡ್ತು. ಎಲ್ಲ ದೋಷ ಎಲ್ಲ ಕಪ್ಪೆಲ್ಲ ಹೊಟ್ಟೋಗ್ಬಿಡ್ತು, ನೀಲಿ ಎಲ್ಲ ಹೊಟ್ಟೋಗ್ಬಿಡ್ತು, ಎಲ್ಲ ಹಸಿರಾಗ್ಬಿಟ್ಟಿದೆ. ಯಾವ ದೋಷ ಹೋದ್ರೂ ಎಲ್ಲೂ ಹೋಗಿ ಸೇರ್ಕೊಳ್ಳಲ್ಲ, ಎಲ್ಲೋ ಹೊಟ್ಟೋಗುತ್ತೆ. ಆ ಸಮಯದಲ್ಲಿ ಅಂತ ಇಲ್ಲಿ ಆಕಾಶವೂ ಕೂಡ ಸಂಪೂರ್ಣವಾಗಿ ಆಯ್ತಲ್ಲ. ಮಣಿಗಳಿಂದ ನೋಡೋಕ್ಕೆ ಅಂದವಾಗಿ ತ್ವಾಂ ನಿನ್ನನ್ನು ಕಂಡ್ರೆ ಎಷ್ಟು ಚೆನ್ನಾಗಿದೆ. ನಮ್ಮಾಳ್ವಾರ್ ಅವತಾರ ಮಾಡಿ ಭಗವದ್ ವಿಷಯವಾದ ತಿರುವಾಯ್ಮೊಳಿ 4 ಪ್ರಬಂಧವನ್ನು, ವೇದಕ್ಕೆ ಸಮಾನಾದಂತಹ 4 ಪ್ರಬಂಧವನ್ನು, ದಿವ್ಯ ಪ್ರಬಂಧವನ್ನು, ಸೂಕ್ತಿಗಳನ್ನು ಲೋಕಕ್ಕೆ ಅನುಗ್ರಹ ಮಾಡಿಕೊಟ್ಟಿದ್ದಾರೆ ಸ್ವಾಮಿ ನಮ್ಮಾಳ್ವಾರ್. ಆ ನಮ್ಮಾಳ್ವಾರ ಏನು ಅವರಿಗೆ ಮನಸ್ಸಿನಲ್ಲಿ ಅಂದರೆ, ಎಲ್ಲ ಜನಗಳಿಗೂ ಭಕ್ತಿ ಹೆಚ್ಚಾಗಬೇಕು, ದೇವರ ಮೇಲೆ ನಂಬಿಕೆ ಉಂಟಾಗಬೇಕು, ಶರಣಾಗತಿಯನ್ನು ಮಾಡಬೇಕು. ಶರಣಾಗತಿ ಮಾಡಿದ ಮೇಲೆ ಪರಮ ವಿಶ್ವಾಸ, ಮಹಾವಿಶ್ವಾಸದಿಂದ ಕೂಡಿರಬೇಕು, ಭಕ್ತಿ ಜ್ಞಾನ ವೈರಾಗ್ಯದಿಂದ ನಡ್ಕೊಳ್ಬೇಕು ಎಲ್ಲ ಜನಗಳು ಅನ್ನುವಂಥ ಆಸೆ. ಅದಕ್ಕೋಸ್ಕರವಾಗಿ ಭಾಷಣಗಳನ್ನು ಬರೆದು ಅವತಾರ ಮಾಡಿಸಿ, ಪರಮಾತ್ಮ ಅವರನ್ನು ಅವತಾರ ಮಾಡಿಸಿದ್ದೇ ಅದಕ್ಕೋಸ್ಕರ ಇಲ್ವಾ, ವಿಶ್ವಕ್ಸೇನರ ಅವತಾರ. ಅದರಿಂದ ಎಲ್ಲಿ ನೋಡಿದರೂ ನಮ್ಮಾಳ್ವಾರಿಗೆ ಭಕ್ತಿ ತುಂಬ ಪರವಶತೆಯಿಂದ ಕೂಡಿ ಭಕ್ತಿಯಲ್ಲೇ ಮುಳುಗಿ ಹೋಗ್ಬಿಟ್ರು. ಮುಳುಗಿ ಹೋದಾಗ ಅವ್ರಿಗೆ ಏನೂ ಕಾಣುತ್ತಾ ಇಲ್ಲ. ಅಮುದನೈ ಕಂಡ ಕಣ್ಗಳು ಮತ್ತೊಂದಿನೈ ಕಾಣವೆ ಅಂತ ಏನು ನೋಡಿದ್ರು, ಏನು ಮಾಡಿದ್ರು, ಯಾವಾಗಲೂ ಅವರಿಗೆ ಭಗವಂತನ ದರ್ಶನ, ಸದಾ ದರ್ಶನ ಮಾಡಿ ಅನುಭವಿಸಿ ಆನಂದವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳಿ ಪ್ರವಾಹವಾಗಿ ಬಂತು ಅವರ ಸುಂದರವಾದ ತಿರುವಾಯಿಂದ ಬಂದದ್ದು ಮೊಳಿ ಅಂದರೆ ಸೂಕ್ತಿ. ತಿರುವಾಯ್ ದಿವ್ಯವಾದ ಬಾಯಿನಿಂದ ಬಂದಂಥ ಸೂಕ್ತಿಗಳು, ದಿವ್ಯ ಸೂಕ್ತಿ. ಸುಮ್ಮನೆ ಪಾಶುರ ಅಂತೆ, ದಿವ್ಯ ಪ್ರಬಂಧ, ದಿವ್ಯ ತಿರು. ತಿರು ಅಂದ್ರೇ ದಿವ್ಯ.
ನೆಕ್ಸ್ಟ್ 679. ಪದ್ಮಾಭೂಮ್ಯೋ ಪ್ರಣಯ ಸರಣಿ ಯತ್ರ ಪರ್ಯಾಯೇನ ಯತ್ ಸಂಸರ್ಗಾತ್ ಅನಘಚರಿತಾಗ ಪಾದುಕೆ ಕಾಮಚಾರ ತಾರಾಸಕ್ತಂ ತಮಿಹ ತರುಣಂ ಪ್ರೀಣಯಂತೆ ಜರತ್ಯಗ ನಿತ್ಯಶ್ಯಾಮಾಗ ತವ ಮರಕತೈಗೆ ನಮಾಮ್ನಾಯ ವಾಚಗ. ಅಮ್ಮ ಪಾದುಕಾದೇವಿ ಭಗವಂತನಿಗೆ ಉಭಯ ನಾಚ್ಯಾರು, ಶ್ರೀದೇವಿ ಭೂದೇವಿ. ಇವರು ಅತಿಶಯವಾದ ಪ್ರೀತಿ ಪರಮಾತ್ಮನ ಮೇಲೆ, ಮಕ್ಕಳ ಒಂದು ವಾಲಭ್ಯದಿಂದ, ಇನ್ನೊಂದು ವಾತ್ಸಲ್ಯದಿಂದ. ಮಕ್ಕಳಂತೂ ತಾಯಿಯಂತೆ ನೋಡಿಕೊಳ್ಳುವಂಥವಳು. ಯಾಕೆಂದರೆ ಅವರ ಮಕ್ಕಳೇನೆ, ಅಂತೆ ಇಲ್ಲ, ತಾಯಿಯಾಗಿ ನೋಡಿಕೊಳ್ಳುವಂಥವಳು ಮಹಾಲಕ್ಷ್ಮಿ. ಪ್ರಣಯ ಸರಣಿ ಪರ್ಯಾಯ. ಆ ಪ್ರಣಯ ಅಂದರೆ ಪ್ರೀತಿ, ಭಕ್ತಿ. ಆ ಭಕ್ತಿಯ ಮಾರ್ಗ ಪರ್ಯಾಯಹೀನ, ಸಮಾನವಾಗಿಲ್ಲ. ಪರ್ಯಾಯ ಅಂದರೆ ಸಮಾನವಾಗಿ, ಹೀನ ಅಂದರೆ ಇಲ್ಲದಿರುವುದು. ಕಾಮಚಾರ ತಮ್ಮಿಷ್ಟ ಬಂದಂತೆ ನಡೆದುಕೊಳ್ಳುವಂತಹ, ವೇದವಿಹಿತವಾಗಿ ನಡ್ಕೊಂಡ್ರೆ, ಧರ್ಮಕ್ಕೆ ತಕ್ಕಂತೆ ನಡ್ಕೊಂಡ್ರೆ ಸರಿ, ಇಲ್ಲದೇ ಇದ್ದರೆ ತಪ್ಪು ದಾರಿಗೆ ಹೋದರೆ ತಪ್ಪು ದಾರಿ. ಆದರೆ ಕಾಮಚಾರಾಗ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ, ತಮ್ಮ ಇಷ್ಟದಂತೆ ಇದ್ದರು. ಯಾರು? ಗೋಪಿಕಾಸ್ತ್ರೀ. ಕಾಮಚಾರ ಅವರು ಏನೂ ಇಲ್ಲ, ಅವರಿಗೆ ರೆಸ್ಟ್ರಿಕ್ಷನ್ಸ್ ಇಲ್ಲ, ಇಷ್ಟದಂತೆ ಇದು. ಆ ಗೋಪಸ್ತ್ರೀಯರು ಯತ್ ಸಂಸರ್ಗಾತ್, ಯಾವುದೋ ಒಂದು ಸಂಸರ್ಗದಿಂದ ಏನಾಯಿತು ದಿಂದ ಹೇಗೆ ಅವರು ಪರಮಾತ್ಮನ ಭಕ್ತಿಯನ್ನು ಮಾಡಿದರು, ಹಾಗೆ ನೀನು ಮರಕತೈಹಿ ನಿತ್ಯಶ್ಯಾಮಾಗ, ನಿನ್ನ ಮರಕತ ಪಚ್ಚೆ ಕಲ್ಲುಗಳ ರತ್ನಗಳ ನಿತ್ಯಶ್ಯಾಮ, ಯಾವಾಗಲೂ ಕಪ್ಪಾಗಿರುವಂತಹ, ಪ್ರೀಣಯಂತೆ ನೂನಂ, ನಿನ್ನಲ್ಲಿರುವ ಪಚ್ಚೆ ರತ್ನಗಳ ಆ ಕಾಂತಿಯಿಂದ. ಇವರು ಸಾಮಾನ್ಯವಾಗಿ ಏನಾದರೂ ಯೌವನ ಎಷ್ಟು ದಿವಸ ಇರುತ್ತೆ? ಸ್ವಲ್ಪ ದಿವಸ ಇರುತ್ತೆ, ಆಮೇಲೆ ಮುದಿತನ ಬರುತ್ತೆ. ಆ ಮುದುಕಿಯರನ್ನು ಎಳೆಯ ವಯಸ್ಸಿನಂತಾಗಿ ಮಾಡಿಬಿಟ್ಟು, ಎಳೆಯ ವಯಸ್ಸು ಬರುವಂತೆ. ಗೋಪಿಕೆಯರು ಯಾವಾಗಲೂ ಹಾಗೇ ಇದ್ರಂತೆ, ಭಕ್ತಿನಲ್ಲಿ ಪ್ರೀತಿನಲ್ಲಿ ಅವರಿಗೆ ಯಾವ ಇದೇ ಇಲ್ಲ. ಅದೇನಾದರೂ ಆಗಕ್ಕಾಗತ್ತಾ? ಯಾವಾಗಲೂ ಒಂದೇ ಥರ ಇರುತ್ತೆ. ಅದರಿಂದ ಅವ್ರು ಹೇಳ್ತಾರೆ ಇಲ್ಲಿ, ಶಾಸ್ತ್ರ ಉಕ್ತ ಮಾರ್ಗವನ್ನು ಮೀರಿದರೂ ಕೂಡ ಕೃಷ್ಣನಲ್ಲಿ ಎಷ್ಟು ಪ್ರೀತಿ. ಮದುವೆ ಆದವರು ಇದ್ದರು, ಮದುವೆ ಆಗದೇ ಇರೋರು ಇದ್ದರು, ಮುದುಕಿಯರು ಇದ್ದರು, ಎಲ್ಲರೂ ಇದ್ದರು, ಎಲ್ರಿಗೂ ಕೃಷ್ಣನ ಮೇಲೆ ಪ್ರೀತಿ. ವೇದವೆಂಬ, ಅದರಿಂದ ಇಲ್ಲಿ ವೇದ ಎನ್ನುವಂಥ ಸ್ತ್ರೀ ಅಂತ ಇಟ್ಕೊಳ್ಳಿ, ವೇದ. ಅದರಿಂದ ವೇದ ಎನ್ನುವಂಥ ಸ್ತ್ರೀಯಲ್ಲಿ ಎಲ್ಲ ಮೀರಿದ ಪ್ರೀತಿ ಇದೆ, ಪರಮಾತ್ಮನಿಗೂ ಇದೆ, ವೇದಕ್ಕೂ ಅವರ ಮೇಲೆ ಪ್ರೀತಿ ಇದೆ. ಅದನ್ನು ಇಲ್ಲಿ ಇಟ್ಕೊಂಡಿದ್ದಾರೆ ಉಪಮಾನವಾಗಿ. ಈಗ ಅಮಾಪಾದುಕೆ, ಯಾವ ದೇವರಲ್ಲಿ ಮಹಾಲಕ್ಷ್ಮಿ ಮತ್ತು ಭೂದೇವಿ ಇಬ್ಬರು ಇರ್ತಾರೋ, ಬಹಳ ಪ್ರೇಮವನ್ನು ಮಾಡ್ತಾರೋ, ಆ ಸ್ನೇಹದ ಮಾರ್ಗ ಅವರು ತೋರಿಸಿಕೊಟ್ಟಂಥ, ಗೋಪಿಯರು ತೋರಿಸಿಕೊಟ್ಟಂಥ ಮಾರ್ಗ ಅದ್ಯಾವುದು? ಭಕ್ತಿ ಮಾರ್ಗ, ಪ್ರೀತಿ ಮಾರ್ಗ. ಭಕ್ತಿ ಅಂದರೆ ಪ್ರೀತಿ, ಅವ್ರು ತೋರಿಸಿದ್ದೇ ಪ್ರೀತಿ. ಭಕ್ತಿ ಅಂದರೆ ತುಂಬ ರೆಸ್ಟ್ರಿಕ್ಷನ್ ಉಂಟು. ಶಾಸ್ತ್ರದಲ್ಲಿ ಹೇಳುವಂಥ ಭಕ್ತಿ ಮಾರ್ಗಕ್ಕೆ 32 ವಿಧ ಉಂಟು. ಸೊ ಅದು ಬರೀ ಯಾರಿಗೋ ಅವ್ರಿಗೆ ಮಾತ್ರ, ಅಧಿಕಾರಿಗಳಿಗೆ. ಅದು ಅದರಲ್ಲಿ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಉಂಟು. ಹೇಗೆ ಮಾಡಬೇಕು ಅನ್ನೋದಿದೆ. ಆಚಾರ್ಯ ಮುಖೇನ ಉಪದೇಶ ಮಾಡಿಕೊಂಡು ಮಾಡುವಂಥದ್ದು ಯಾವಾಗ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಪ್ರೀತಿ ಮಾರ್ಗ ತುಂಬ ಸುಲಭದ ಮಾರ್ಗ. ಗೋಪಿಕೆಯರನ್ನು ನೋಡಿತಾನೆ, ಆಂಡಾಳತಿಕೆ ಗೋಪಿಯರನ್ನು ತಾನೇ ಅವಳು ಅನುಕರಣ ಮಾಡಿದ್ಳು. ಗೋಪಿಯರು ಕೃಷ್ಣನನ್ನು ಅನುಕರಣ ಮಾಡಿದ್ರು, ಅವನ ವಿರಹವನ್ನು ಸಹಿಸ್ಕೊಳಕ್ಕಾಗದೆ. ಆದರೆ ಗೋದಾದೇವಿ ವಿರಹವನ್ನು ಸಹಿಸ್ಕೊಳಕ್ಕಾಗದೆ ಗೋಪಿಯರ ಅನುಕರಣೆ ಮಾಡಿದ್ಳು. ಅಂದರೆ ಅವಳು ಏನು ಗೋಪಿಯರಂತೆ, ಅವಳು ಏನು ಕೃಷ್ಣನನ್ನು ಇಲ್ಲ, ಗೋಪಿಯರ ಪ್ರೀತಿಯ ಅನುಕರಣೆ. ಅವರು ಯಾವ ರೀತಿ ಸದಾ ಕೃಷ್ಣನನ್ನು ಚಿಂತನೆ ಮಾಡ್ತಾಯಿದ್ರು, ಮುಗ್ಧ.
ಅವರಿಗೆ ಪರಮಾತ್ಮ ಅಂತ ಗೊತ್ತಿಲ್ಲ. ಆದರೆ ಅವನನ್ನು ನೋಡದೇ ಇರೋಕ್ಕಾಗಲ್ಲ ಅನ್ನೋದು ಮಾತ್ರ ಅವ್ರಿಗಿತ್ತು. ಅವರನ್ನು ಪ್ರತಿನಿತ್ಯ ನೋಡಬೇಕು. ಅವ್ರು ಬಂದರೆ ಅವನ ಮುಖವನ್ನು ನೋಡಿದ್ರೆ ಪರಮ ಆಹ್ಲಾದವಾಗ್ತಾ ಇರ್ತಾರೆ ಆ ಗೋಪಿಗೆ. ಅದರಿಂದ ಶ್ಯಾಮ ಅಂದರೆ ಕಪ್ಪು, ಅದು ಮತ್ತು ಎಳೆ ವಯಸ್ಸು ಎರಡನ್ನ ಇಲ್ಲಿ ಕೊಟ್ಟಿದ್ದಾರೆ. ಹಸಿರು ಕಾಂತಿಯಿಂದ ಆ ಮುದುಕಿಯನ್ನು ಯೌವನದಿಂದ ಕೂಡಿರುವಂತೆ ಮಾಡಿಬಿಡ್ತೀಯಾ ನೀನು ಅಂತ ಹೇಳಿ. ಆದರೆ ಆಗ್ತಾ ಇರಲಿಲ್ಲ. ಪ್ರೀತಿಗಿಂತ ನಿನ್ನಲ್ಲಿರುವ ಪಚ್ಚೆ ರಕ್ತಗಳ ಕಾಂತಿಗಿಂತ ಆ ಮುದುಕಿಯರನ್ನು ಯುವತಿಯರನ್ನಾಗಿ ಮಾಡಿಬಿಡ್ತು ಅಂತಾರೆ. ಇವರ ಕಲ್ಪನೆ ಆದರೆ ಮಾಡಿಬಿಡ್ತು. ಅವರು ನೋಡ್ತಾನೇ ಇದ್ದಾರೆ. ಹಾಗೆ ಆಗುತ್ತೆ. ಯೌವನ ಬಂದ್ಬಿಡುತ್ತಂತೆ. ಅವರು ಭಕ್ತರಿಗೆ ಯಾವಾಗಲೂ ಯೌವನನೇ. ಶರೀರ ಆಗ್ಬೋದು, ಶರೀರಕ್ಕೆ ಬುದ್ಧಿ ಥರ ಬರ್ಬೋದು, ಆದರೆ ಭಕ್ತಿ ಮಾರ್ಗದಲ್ಲಿ ಇರುವಂಥವರಿಗೆ ಯಾವಾಗಲೂ ಅವರಿಗೆ ಸದಾ ಪರಮಾತ್ಮನ ಚಿಂತೆ, ಯುವತಿಯರಂತೆ ಪರಮ ಪ್ರೀತಿ. ಆ ಪ್ರೀತಿಯೇ ಭಕ್ತಿ ಅಂತ ಹೇಳಿ ಮನಸ್ಸಿಗೆ ಕಷ್ಟ. ಅಲ್ಲೇ ಹೇಳ್ತಾರೆ, ವೇದಗಳೆಲ್ಲ ದೇವರನ್ನು ಪ್ರತಿಪಾದನೆ ಮಾಡುತ್ತೆ, ಆದರೆ ಕೆಲವರೆಲ್ಲ ಬೇರೆ ಬೇರೆ ಅರ್ಥಗಳನ್ನು ಅದಕ್ಕೆ ಹೇಳ್ತಾರೆ. ವಿರೋಧವಾದ ಅರ್ಥಗಳನ್ನು ಹೇಳಿ ವಾಕ್ಯಗಳಿಗೆ ಸರಿಯಾದ ಅರ್ಥವನ್ನು ಮಾಡಿದೆ ದೇವರನ್ನೇ ಬಿಟ್ಟುಬಿಟ್ರು. ವೇದ ದೇವರನ್ನು ಹೇಳೋದೇ ಇಲ್ಲ ಅಂತ ಬಿಟ್ಬಿಟ್ರು. ಇಲ್ಲವೇ ಇಲ್ಲ, ನಾನೇ ಬ್ರಹ್ಮ. ನಾನೇ ಬ್ರಹ್ಮ ಅಂದರೆ ಬ್ರಹ್ಮ ಅನ್ನೋದು ಬೇರೆ ಒಂದಿಲ್ವಲ್ಲ. ದೇವರಿಗೆ ಎಷ್ಟು ಕಷ್ಟ ಆಯ್ತಲ್ವ ಪಾಪ. ಅದಕ್ಕೆ ಸ್ವಾಮಿ ದೇಶಿಕರು ಇದನ್ನೇ ಅಲ್ಲಿ ಉಪಯೋಗ ಮಾಡಿಕೊಂಡಿದ್ದಾರೆ. ಯತಿರಾಜ ಸಪ್ತತಿನಲ್ಲಿ ನಾರಾಯಣ ಯಾವ ರೀತಿ ಸಿಕ್ಕಾಕೊಂಡಿದ್ದ ಇಲ್ಲಿ ಬಂದು ಎಷ್ಟು ಕಷ್ಟಪಟ್ಟ. ಒಬ್ಬರು ಬೇಡಿ ಹಾಕಿದ್ರು, ಒಬ್ಬರು ತಳ್ಳೇ ಬಿಟ್ರು ನೀರಿಗೆ, ಒಬ್ಬರು ತಳ್ಳೇ ಬಿಟ್ರು ವೇದವನ್ನು ಮುಚ್ಚಾಕ್ಬಿಟ್ರು. ನೀವು ಬೇಡ ಹೋಗಿ ಅಂತ ಎಲ್ಲ ಸಮುದ್ರಕ್ಕೆ ತೊಗೊಂಡು ಬಂದು ಹಾಕಿಬಿಟ್ರು. ಅಂದರೆ ಅರ್ಥ ಏನು? ಪರಮಾತ್ಮನೇ ಇಲ್ಲ ಅಂತ. ಇನ್ನೊಬ್ಬರು ಪ್ರಾಣಿಗಳನ್ನು ಹಿಡಿಯುವಂತೆ ಅದೇನೋ ಒಂದು ಮೆಷಿನ್ ಹಾಕಿ ಕಾಲನ್ನು ಹಿಡ್ಕೊಂಡ್ಬಿಟ್ರು, ಹೋಗದೇ ಇರುವಂಥ ಇಲ್ಲೇ ಕಟ್ ಹಾಕ್ಬಿಡ್ತೀವಿ. ಅದೆಲ್ಲ ಉದಾಹರಣೆ ಕೊಟ್ಟಿದ್ದಾರೆ ಸ್ವಾಮಿ. ಯಾವ ರೀತಿ ಕಷ್ಟಪಟ್ಟ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ, ಹೇಗೋ ಆಮೇಲೆ ಕಾಡಿಗೆ ಬಂದ, ಅಲ್ಲಿ ಓಡ್ತಾ ಇದ್ದಾನೆ. ಅಲ್ಲಿ ಒಂದು ಹಾಳು ಬಾವಿನಲ್ಲಿ ಬಿದ್ದೋಗ್ಬಿಟ್ಟು ಅಂದರೆ ವೇದವೇ ಬಿದ್ದೋಯ್ತು. ನಾರಾಯಣ ಬಿದ್ದೋದ ಅಂದರೆ ವೇದ ಬಿದ್ದೋದು. ಅದಕ್ಕೆ ಅದನ್ನು ಹಿಡ್ಕೊಂಡು ಆ ಒಂದು ಕೆಸರಿನಲ್ಲಿ ಒದ್ದಾಡ್ತಾ ಇದ್ದಂಥ ವೇದವನ್ನು ಜುಟ್ಟನ್ನು ಹಿಡ್ಕೊಂಡು ಮೇಲೆ ಎತ್ತಿದವರು ಸ್ವಾಮಿ ರಾಮಾನುಜರು ಅಂತ ಯತಿರಾಜ ಸಪ್ತತಿ ಶ್ಲೋಕ. ನಾರಾಯಣನನ್ನು ಆ ಥರ ಮಾಡಿಬಿಟ್ಟಿದ್ರು. ವೇದ ಪ್ರತಿಪಾದ್ಯನಾದ ಭಗವಂತನು ಎಷ್ಟು ಕಷ್ಟಕ್ಕೆ ಬಿದ್ದಪ್ಪ. ಕಷ್ಟಕ್ಕೆ ಬಿದ್ದು ತೊಳಲಾಡ್ತಾ ಇದ್ದಾಗ ಆಚಾರ್ಯರು ಬಂದು ಜುಟ್ಟನ್ನು ಹಿಡ್ಕೊಂಡು ಆ ಕೆಸರಿನಿಂದ ಮೇಲೆ ಎತ್ತಬೇಕಲ್ಲ. ಆ ಕೆಸರು ಮಣ್ಣು ಏನು ಮಾಡುತ್ತೆ, ಎಲ್ಲರೂ ಹೇಳ್ಕೊಂಡ್ಬಿಡುತ್ತೆ, ರಕ್ಷಣೆ ಮಾಡ್ಕೋದು. ಅದಕ್ಕೋಸ್ಕರ ಏನು ಮಾಡಬೇಕು, ಚೆನ್ನಾಗಿ ಜುಟ್ಟನ್ನು ಹಿಡ್ಕೋಬೇಕು. ಕೈ ಹಿಡ್ಕೋಬಾರ್ದು, ಕೈ ಹಿಡ್ಕೊಂಡ್ರೆ ಎಳೆದು ಬಿಡ್ತಂತಾರೆ. ಜುಟ್ಟನ್ನು ಹಿಡ್ಕೊಂಡ್ರೆ ಎಳೆಯೋಕ್ಕಾಗಲ್ಲ. ಮೇಲೆ ಎತ್ತಿಬಿಟ್ರು ರಾಮಾನುಜ. ಎತ್ತಿಬಿಟ್ಟು ಎಲ್ಲ ಪೂರ್ತಿ ತಲೆಯೆಲ್ಲ ಕೆಸರಾಗೋಗಿತ್ತು. ತಲೆ ಕೂದಲೆಲ್ಲ ಅದನ್ನೆಲ್ಲ ಒಂದು ಸೈರಂಧ್ರಿಕೆ ಅಂದರೆ ಬ್ಯೂಟಿಷಿಯನ್ ಆಗಿ ಆಕೆ ತಲೆಗೆಲ್ಲ ಗಂಟಾಗಿದ್ದದಕ್ಕೆಲ್ಲ ಚೆನ್ನಾಗಿ ತೈಲವನ್ನು ಹಚ್ಚಿ ಅದನ್ನೆಲ್ಲ ಚೆನ್ನಾಗಿ ಬಾಚಿ ಗಂಟುಗಳನ್ನೆಲ್ಲ ತೆಗೆದು, ಎಲ್ಲ ಗಂಟುಗಳು ಹೃದಯ ಗ್ರಂಥಿ, ಗಂಟುಗಳನ್ನೆಲ್ಲ ಬಿಚ್ಚಿ ಎಲ್ಲೆಲ್ಲಿ ಗಂಟುಗಳು ಇತ್ತು, ವಿಶಿಷ್ಟಾದ್ವೈತ ಪರವಾಗಿ ಎಲ್ಲೆಲ್ಲಿ ಅರ್ಥಗಳು ಬರಬೇಕಾಗಿತ್ತು ಆ ಗಂಟುಗಳನ್ನೆಲ್ಲ ಬಿಚ್ಚಿ ಸಮಂಜಸ ಮಾಡಿ ಎಲ್ಲರಿಗೂ ತಿಳಿಯುವಂತೆ ಎಲ್ಲ ಅರ್ಥಗಳನ್ನು ಕೊಟ್ಟು, ನಾರಾಯಣ ನೋಡಿ ಇವನೇ ಅಂತ ಚೆನ್ನಾಗಿ ಅಲಂಕಾರ ಮಾಡಿ ಎಲ್ಲ ಶಾಖೆಗಳನ್ನೆಲ್ಲ ಸರಿ ಮಾಡಿ ಬ್ಯೂಟಿಷಿಯನ್ ಹಂಗೆ ಮಾಡ್ತಾಳೋ ಇಲ್ವೋ ಮಾಡಿಬಿಟ್ರು. ಸೈರಂಧ್ರಿಕೆ ಯತಿರಾಜ ಸಪ್ತತಿನಲ್ಲಿ ರಾಮಾನುಜರ ಪರವಾಗಿ ಒಂದು ಶ್ಲೋಕ. ಅದರಿಂದ ಪಚ್ಚೆ ರತ್ನಗಳ ಕಾಂತಿಯಿಂದ ಮುದುಕಿಯನ್ನು ಯೌವನ ಬರುವಂತೆ ಮಾಡಿಬಿಡ್ತೀಯ. ಮ್ಯಾಜಿಕ್. ಯಾರು ಮ್ಯಾಜಿಕ್ ಮಾಡಿದ್ರು? ತಿರುವಳಿಸಿ ಆಳ್ವಾರಿಗೆ ಪವರ್ ಇತ್ತಲ್ಲ. ತಿರುವಳಿಸಿ ಆಳ್ವಾರ್ ಅವರ ಆಶ್ರಮದಲ್ಲಿ ಮಾಡ್ತಾ ಇದ್ದಂಥವಳಿಗೆ ಕೊಟ್ರಲ್ಲ ಆ ಥರ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ವಾಕ್ಯಗಳಿಗೆ ಬೇರೆ ಅರ್ಥ ಮಾಡಿ ದೇವರನ್ನು ಬಿಟ್ಟಿದ್ರು. ದೇವರಿಗೆ ಮನಸ್ಸಿಗೆ ಕಷ್ಟವಾಗಿ ಆಳ್ವಾರಗಳನ್ನು ಕಳಿಸಿ, ಹೋಗಿಪ್ಪ ನೀವೆಲ್ಲ ಹೋಗಿ
ಅವತಾರ ಮಾಡಿ ಸರಿಯಾದ ಅರ್ಥವನ್ನು ಪ್ರಪಂಚದಲ್ಲಿ ಎಲ್ಲರೂ ತಿಳ್ಕೊಳ್ಳುವಂತೆ ಮಾಡಿ ಅಂತ ಆಜ್ಞಾಪನೆ ಮಾಡಿ ಕಳಿಸ್ದ. ಆಮೇಲೆ ರಾಮಾನುಜರು ಬರೋವರೆಗೂ ಕಷ್ಟ. ಆಮೇಲೆ ಪೊಲಿಗ 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 ಪೋಯ್ತು ವಲ್ಲುಯರ್ ಶಾಪಂ ನರಕಮಂ ನೈಂದು, ಎಲ್ಲೆಲ್ಲಿ ನೋಡಿದ್ರು ನಾರಾಯಣನ ಕೊಂಡಾಡಿ ಬಿದ್ದು ಎದ್ದು ನರ್ತನ ಮಾಡಿಕೊಂಡು ಅನುಭವಿಸುವಂಥ ಭಕ್ತರೇ ಕಾಣುತ್ತಾರಲ್ಲ ಅಂತಾರೆ. ವಾರೀರ್ ನೀವು ಬನ್ನಿ, ನೀವು ಬನ್ನಿ, ಬನ್ನಿ ಭಗವಂತನನ್ನು ಅನುಭವಿಸಿ ಅಂತ ಕರೀತು. ತೊಂಡೀರ್ ಎಲ್ಲೀರು ವಾರೀರ್, ತೊಳೆದು ತೊಳೆದು ನಿನ್ನ ಅರ್ಥ, ಬನ್ನಿ ಬನ್ನಿ ಅವನನ್ನು ಸೇವೆ ಮಾಡಿ 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 ಆನಂದ ಪಡ್ಕೊಳ್ಳೋಣ ಬನ್ನಿ. ಕಲಿಯುಗ ಎಲ್ಲ ಹೋಯ್ತು, ಕೃತಯುಗ ಬಂದ್ಬಿಡ್ತದೆ ಆರಂಭದಲ್ಲಿ. ಕಲಿಯುಗ ಪೂರ್ತಿ ಬೇಡವೇ ಬೇಡ ಅಂತಾರೆ. ಯಾಕಂದರೆ ಕಲಿಯುಗ ತುಂಬ ಕಷ್ಟವಾದದ್ದು. ಬರ್ದೇನೆ ದ್ವಾಪರ ಯುಗದಿಂದನೇ ಡೈರೆಕ್ಟು ಸತ್ಯುಗ ಆಗಿಬಿಡ್ಲಿ, ಕೃತಯುಗ ಆಗಿಬಿಡ್ಲಿ ಅಂತ ಆಸೆ. ಯಾವಾಗ ಆಗುತ್ತೆ? ರಾಮಾನುಜರು ಬಂದರೆ ಆಗತ್ತೆ ಅಂತ ಪೂರ್ವ. ಅದಕ್ಕೆ ಅವ್ರು ಹೇಳಿದ್ದು ಭವಿಷ್ಯದ ಆಚಾರ್ಯರನ್ನು ಕೊಟ್ಟಿದ್ದೆ ಅದಕ್ಕೋಸ್ಕರ ಅಲ್ವಾ. ಮಧುರಕವಿ ಆಳ್ವಾರಿಗೆ ಸ್ಥಳ ಕಮಲಿನೀವ 680 ಸ್ಥಳ ಕಮಲಿನೀವ ಕಾಚಿಚ್ಚರಣಾವನಿ ಭಾಸಿ ಕಮಲ ವಾಸಿನ್ಯಾಗ ಯನ್ಮರಕದಲ ಮಧ್ಯೆ ಯಕ್ಕಶ್ಚಿದಸೌ ಸಮೀಕ್ಷತೆ ಶೌರಿಗೆ. ಅಮ್ಮ ಪಾದಿಕೆ, ನಿನ್ನನ್ನು ನೋಡಿದರೆ ಮಹಾಲಕ್ಷ್ಮಿ ವಾಸ ಮಾಡೋದಕ್ಕೆ ನೆಲದವರೆ. ಸ್ಥಳ ಕಮಲ, ನೀರಿನ ಕಮಲ ಅಂದರೆ ನೀರಿನ ಕಮಲ, ಸ್ಥಳ ಕಮಲ ಅಂದರೆ ಬೆಟ್ಟದಾವರೆ ಅಲ್ಲ. ಸ್ಥಳ ಅಂದರೆ ಛಲದಾವರೆ ಅಂದರೆ ಅಚಲದ. ಬೆಟ್ಟದವರಿಗೇನು ಸಂಸ್ಕೃತದ? ಬೆಟ್ಟಕ್ಕೇನು? ಆದ್ರಿ ಅಚಲ ಎಲ್ಲ ಉಂಟು. ಆದರೆ ನಾವೆಲ್ಲ ಏನಂತೀವಿ? ನೆಲದಲ್ಲಿ ಬಿಡೋದಕ್ಕೆಲ್ಲ ಬೆಟ್ಟದವರೆ ಅಂತೀವಿ. ಅದು ಥರ ಅದು ಕಮಲದಂತೆ ಎಲ್ಲ ದಳಗಳಿಂದ ಕೂಡಿದವು. ಆದರೆ ಅದಕ್ಕೆ ಸ್ಮೆಲ್ ಇಲ್ಲ. ಮಹಾಲಕ್ಷ್ಮಿ ವಾಸ ಮಾಡುವಂಥ ಸ್ಥಳ ಕಮಲದಂತೆ ಆಗ್ಬಿಟ್ಟಿದೆ. ಸ್ಥಳ ಕಮಲದಂತೆ ಆಗ್ಬಿಟ್ಟಿದ್ದಾರೆ ಪಾದುಕಾರು. ನಿನ್ನಲ್ಲಿರುವ ಪಚ್ಚೆ ಕಲ್ಲುಗಳನ್ನು ನೋಡಿದ್ರೆ, ಅದರ ಕಾಂತಿಯನ್ನು ನೋಡಿದರೆ ಅದರ ಎಲೆಗಳಂತೆ ಕಾಣ. ನೀನು ಮಹಾಲಕ್ಷ್ಮಿ ವಾಸ ಮಾಡೋದಕ್ಕೆ ಕಮಲ, ಹಸಿರಿನ ಕಾಂತಿ ಎಲೆ. ನಿನ್ನ ಮೇಲಿರುವಂಥ ಪರಮಾತ್ಮನನ್ನು ನೋಡಿದರೆ, ರಂಗನಾಥನನ್ನು ನೋಡಿದರೆ ಎಲ್ಲ ಎಲೆಗಳ ನಡುವ ಮಧ್ಯದಲ್ಲಿ ಇನ್ನೊಂದು ಎಲೆ ಇದೆಯೇನೋ, ಯಾವುದೋ ಸ್ಪೆಷಲ್ ಎಲೆ ಇದೆಯೇನೋ ಅನ್ನೋಂತೆ ಕಾಣುತ್ತೆ. ಈಗ ಪಚ್ಚೆ ಕಾಂತಿ ಅಲ್ಲೂ ಹೋಗಿದೆ, ಎಲ್ಲ ಕಡೆಯಲ್ಲೂ ಹರಡಿದೆ. ಸೊ ಅದು ಒಂದು ಕಮಲದಂತೆ ಹೂವಿನಂತೆ ಪಾದುಕಾದೇವಿ, ಇದೆಲ್ಲ ಎಲೆಯಂತೆ. ಪರಮಾತ್ಮ ಇನ್ನೊಂದು ಎಲೆಯಂತೆ. ಅದೇ ನೋಡಿ, ಮರಕದ ದಲ ಮಧ್ಯೆ, ಮರಕದ ದಲ, ಮರಕದ ಪಚ್ಚೆ ಕಲ್ಲುಗಳಿಂದ ಉಂಟಾದಂತಹ ತಾವರೆಯ ಎಲೆಗಳು. ಆ ಎಲ್ಲ ಎಲೆಗಳ ಮಧ್ಯದಲ್ಲಿ ಕಶ್ಚಿದಸೌ ಸಮೀಕ್ಷತೆ ಶೌರಿ. ಏನಾದರೂ ಶೌರಿ ಒಂದು ಸ್ಪೆಷಲ್ಲಾದ ಯಾವತ್ತೂ ನೋಡದೇ ಇರುವಂತಹ ಒಂದು ಎಲೆಯಾಗಿ ಅಸೌ ಈ ದೇವರು ಸಮೀಕ್ಷತೆ ಕಾಣಿಸ್ತಾ ಇದ್ದಾನಾ? ಈಕ್ಷತೆ ನೋಡಲ್ಪಡ್ತಾ ಇದ್ದಾರಾ? ಎಲ್ಲರೂ ನೋಡ್ತಾ ಇದ್ದಾರಾ? ಮರಕದಿಂದ ಬಂದದ್ದು ಎಲೆಗಳ ಇದು. ಆದರೆ ಈ ಎಲೆ ಸ್ಪೆಷಲ್ ಎಲೆಯಾಗಿ ಕಾಣಿಸ್ತಾ ಇದ್ದಾನೆ ರಂಗನಾಥ್. ಯಾತಕ್ಕೆ? ಇವು ಎಲೆಗಳ ಕಾಂತಿ ಅದ್ರ ಮೇಲೂ ಬೀಳುತ್ತೋ ಇಲ್ಲ. ಅದು ಒಂದು ಎಲೆ. ಕಶ್ಚಿದಸೌ ಸಮೀಕ್ಷತೆ ಶೌರಿ ಅಂತ ಹೇಳಿ ನಮ್ಮ ಆಳ್ವಾರು ಯಾವಾಗಲೂ ಮಹಾಲಕ್ಷ್ಮಿಯನ್ನೇ ಧ್ಯಾನ ಮಾಡ್ತಾಯಿದ್ರು. ತಿರುಕಂಡೇನು ಪೊನ್ಮೇನಿ ಕಂಡೇನು ಅಂತ ಹೇಳುವ ಹಾಗೆ ತಿರುವಿನ ಜೊತೆಯಲ್ಲೇ ಯಾವಾಗಲೂ ಮಹಾಲಕ್ಷ್ಮಿ ಜೊತೆಯಲ್ಲಿ ಪರಮಾತ್ಮ. ಆ ಮಹಾಲಕ್ಷ್ಮಿ ಆಳ್ವಾರವನ್ನು ತಾವರೆ ಹೂವಾಗಿ ಮಾಡಿಕೊಂಡು ಅಲ್ಲೇ ವಾಸ ಮಾಡ್ತಾರೆ. ಯಾರು? ಸ್ವಾಮಿ ನಮ್ಮ ಆಳ್ವಾರೇ ಒಂದು ತಾವರೆ, ಅಲ್ಲೇ ಇರಿದ್ಬಿಡ್ತೀನಿ ನಾನು ಅಂತ ಇದೆ. ಆದರೆ ದಿವ್ಯ ಸೂಕ್ತಿಗಳು ಅವಳಿಗೂ ಅಷ್ಟು ಪ್ರಿಯ. ಅವಳಿಗೆ ಪ್ರಿಯವಾದಂಥ ಕಮಲ ಆದಂತೆ ಆಗಬೇಕಲ್ಲ. ಅವಳ ರೆಸಿಡೆನ್ಸ್ ಕಮಲ. ಸೊ ತಾನು ರೆಸಿಡೆನ್ಸಲ್ಲಿ ವಾಸ ಮಾಡಬೇಕು ಅಂತ ಅಲ್ಲಿ. ಆದರೆ ಇದು ಅಪೃಥಕ್ ಸಿದ್ಧವಾದಂಥ ತತ್ವ ಅಲ್ಲ. ಶ್ರೀಮನ್ನಾರಾಯಣ, ನಾರಾಯಣ ಇಲ್ಲದೆ ಶ್ರೀ ಇಲ್ಲ, ಶ್ರೀ ಇಲ್ಲದೆ ನಾರಾಯಣ, ಇಬ್ಬರು ಬೇರೆ ಬೇರೆ ಆಗಿಲ್ವೇ, ಅಪೃಥಕ್. ಅದರಿಂದ ಆಳ್ವಾರು ನಾಯಿಕಾ ರೂಪದಲ್ಲೇ ಭಗವಂತನ ವಿಲಕ್ಷಣ ರೀತಿಯಲ್ಲಿ ಅನುಭವಿಸೋದ್ರಿಂದ ಈಗ ಭಾವಿಸೋದೇನು ತಪ್ಪಿಲ್ಲ ಅಂತ ವ್ಯಾಖ್ಯಾನ. ಅದಕ್ಕೆ ದೇಶಿಗರು ಈ ಥರ ಒಂದು ಭಾವನೆ ಮಾಡ್ಕೋಬೋದಾ? ಅದಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ. ಆಳ್ವಾರು ನಾಯಿಕಾ ರೂಪದಲ್ಲಿ ಬೇಕಾದಷ್ಟು ಪಾಶುಗಳನ್ನು ಹಾಡಿದಾರೋ ಇವು, ಅವರಿಗೆ ತಡ್ಕೊಳ್ಳೋಕ್ಕೆ ಆಗಲ್ಲ. ದೂತರನ್ನು ಕಳಿಸ್ತಾರೆ,
ಆ ಭಾವದಲ್ಲಿ ವಿರಹ ವೇದನೆ ಜಾಸ್ತಿಯಾದಾಗ ಏನು ಮಾಡೋಕ್ಕೆ ತೋಚದೆ ಕಳಿಸುವಂತೆ ಇಲ್ಲಿ ಪಾದುಕಾದೇವಿ ಅಂತ ಹೇಳ್ತೀವಿ. ಅದು ಅವನೂ ಒಂದು ಎಲೆಯೋ ಎನ್ನುವಂತೆ ಕಾಣುತ್ತಾ ನಿನ್ನ ಪಚ್ಚೇರತ್ತಗಳು ಎಲ್ಲ ಎಲೆಗಳ ಸಮೂಹದಂತೆ ಸುತ್ತಲೂ ಕಾಣ್ತಾ ಇದೆ. ಪದಕಮಲಿ ನೀವ, ಪದಕಮಲವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಸುತ್ತಲೂ ಇದಿರೇನೋ ನೀವೆಲ್ಲ ಅನ್ನುವಂತೆ ಪರಮಾತ್ಮ ಒಂದು ಸ್ಪೆಷಲ್ಲಾದ ಒಂದು ಎಲೆಯಂತೆ ಕಾಣಿಸ್ಕೊಳ್ತಾನೆ ಅಂತ. ಯಾಕೆಂದರೆ ಅವನು ಸಾಮಾನ್ಯ ಅಲ್ವಲ್ಲ, ಚಿತ್ತಕ್ಕಿಂತ ಬೇರೆ ಆದವನು ತಾನು, ವಿಲಕ್ಷಣನಾದ, ಅದರಿಂದ ವಿಶಿಷ್ಟನಾದವನು ಪರಮಾತ್ಮ. ಆ ವಿಶಿಷ್ಟನಾದ ಭಗವಂತನನ್ನು ಒಂದು ಎಲೆಯಂತೆ ಮರಕತ ಮಣಿಗಳ ಕಾಂತಿ ಉಂಟು ಮಾಡಿದೆ ಅಂಥೇಳಿ ಮರಕತ ಪದ್ಧತಿಯನ್ನು ಇಲ್ಲಿಗೆ ಮುಗಿಸ್ತಾರೆ ಸ್ವಾಮಿ ದೇಶಿಗರು. ಇತಿ ಶ್ರೀ ಕವಿತಾರ್ಸಿಂಹಸ ಸರ್ವತಂತ್ರ ಸ್ವತಂತ್ರ ಶ್ರೀಮದ್ ವೆಂಕಟನಾಥ ಶ್ರೀಮದ್ ವೇದಾಂತಾಚಾರ್ಯ ಗುರುದೇಶು ಶ್ರೀರಂಗನಾಥ ದಿವ್ಯಮಣಿ ಪಾದುಕಾ ಸಹಸ್ರೇ ಮರಕತ ಪದ್ಧತಿ ಏಕೋನವಿಂಶಿ. ಶ್ರೀರಂಗನಾಯಕೇ ನಮಃ, ಶ್ರೀರಂಗನಾಥ ಪರಬ್ರಹ್ಮಣೇ ನಮಃ, ಶ್ರೀರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ, ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ, ಸ್ಮದ್ಗುರುಭ್ಯೋ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ.